ಚನ್ನಪಟ್ಟಣದಲ್ಲಿರುವಂಥ ಏನು ಹಾಸ್ಪಿಟಲ್ ಪ್ರಾಬ್ಲಮ್ ಇದೆ. ಚನ್ನಪಟ್ಟಣದಲ್ಲಿ ಬಂದಾಗ ಒಂದಷ್ಟು ಸುದ್ದಿ ಕಂಪ್ಲೇಂಟ್ ಏನಂತಂದರೆ ನಾನು ಎಲೆಕ್ಷನ್ ಸರ್ವೆಗೆ ಇಲ್ಲಿ ಬಂದಾಗ ಒಂದಷ್ಟು ಜನ ಕಂಪ್ಲೇಂಟ್ಸ್ಗಳನ್ನು ಹೇಳಿದರು. ಏನಂತಂದರೆ ಹಾಸ್ಪಿಟ್ಲ್ಗಳು ಸರ್ ಹದಗೆಟ್ಟೋಗಿದೆ, ಹಾಸ್ಪಿಟಲ್ ಅನಾರೋಗ್ಯ ಇರುವಂಥದ್ದು, ಪೇಷಂಟ್ಗಳನ್ನ ಸರಿಯಾಗಿ ನೋಡಲ್ಲ, ಯಾವುದೇ ಕಾಯಿಲೆಗೆ ಪೇಷಂಟ್ಗಳನ್ನ ನೋಡಲ್ಲ, ಹೊರಗಡೆ ಬರ್ದು ಕಳಿಸ್ತಾರೆ. ನಾವು ₹1,000 ಲಕ್ಷಾಂತರ ರೂಪಾಯಿ ಕೊಡಬೇಕಂತ ಸಂದರ್ಭ ಹೊಂದಿದೆ. ಇಲ್ಲಿ ಸರಿಯಾಗಿ ಡಾಕ್ಟರ್ಗಳಿಲ್ಲ, ಇಂಜೆಕ್ಷನ್ಸ್ ಕೊಡಲ್ಲ, ಸರಿಯಾಗಿ ಆಪ್ರೇಷನ್ ಅಂತ ಬಂದಾಗ ಮುಟ್ಟೋದೇ ಇಲ್ಲ ಅಂತ. ಆದರೆ ಇವತ್ತು ಯೋಗೇಶ್ವರರು ಖುದ್ದಾಗಿ ಹಾಸ್ಪಿಟಲ್ಗೆ ಭೇಟಿ ಮಾಡಿ ಇಲ್ಲಿರುವಂಥ ಡಾಕ್ಟರ್ಗಳನ್ನು ತರಾಟೆ ತೆಗೆದುಕೊಂಡಿದ್ದಾರೆ. ಹಾಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಅವ್ರು ಕೇಳ್ತಾ ಇದ್ದಾರೆ. ಇದು ಹಾಸ್ಪಿಟಲಿನ 15 ದಿನದಲ್ಲಿ ಶುದ್ಧವಾಗಬೇಕು, ಎಲ್ಲ ಒಂದು ಟ್ರೀಟ್ಮೆಂಟಿಗೆ ಸಿಗುವಂಥ ಸವಲತ್ತುಗಳು ಸಿಗುವಂಥ ಕೆಲಸಗಳಾಗಬೇಕು, ಎಲ್ಲ ಪೇಷಂಟ್ ಕೂಡ ಇಲ್ಲಿ ಕಾಯಿಲೆ ವಾಸಿ ಮಾಡುವಂಥ ಕೆಲಸ ಆಗಬೇಕು ಅಂತ ಇವಾಗ ತಾನೇ ಯೋಗೇಶ್ವರರು ತಾಕೀತು ಮಾಡಿರುವಂಥ ಡಾಕ್ಟರ್ಗಳನ್ನು ಅದಕ್ಕೆ ಇಲ್ಲಿ ಶಾಲೆಯಲ್ಲಿ ಅದೇ ಕೊಬಿಡೋಗ ಜನಪದ ನಮ್ಮದು ಸ್ಟಾಫ್ ಪೊಸಿಷನ್. ಹೌದಪ್ಪ, ಎಲ್ಲ ಇರ್ಬೇಕು ತಾನೆ ಇಲ್ಲಿ. ಹೇಳಿ. ಇವತ್ತಿನ ಆಸ್ಪತ್ರೆ ಸಭೆಗೆ ಜನಪ್ರಿಯ ಶಾಸಕರಾದ ಶ್ರೀಮಾನ್ಯ CP ಯೋಗೇಶ್ವರ್ ಅವರು ಬಂದಿರ್ತಾರೆ. ಅವ್ರಿಗೆ ನಾವು ಆಸ್ಪತ್ರೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಮನಗರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ನಿರಂಜನ್ ಸರ್ ಬಂದಿರ್ತಾರೆ, ಅವರಿಗೆ ಸ್ವಾಗತ. ಆಮೇಲೆ ತಾಲೂಕು ವೈದ್ಯಾಧಿಕಾರಿಗಳಾದ ಶ್ರೀ ರಾಜು ಅವರು ಬಂದಿದ್ದಾರೆ, ಅವ್ರನ್ನ ಸಭೆಗೆ ಸ್ವಾಗತ ಕೊಡ್ತೀನಿ. ಮತ್ತು ಇಲ್ಲೆಲ್ಲ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು ಮತ್ತು ಎಲ್ಲ ಬಂಧು ಮಿತ್ರರಿಗೆ ನಾನು ಸ್ವಾಗತ ಕೊಡ್ತೇನೆ. ಸರ್, ಇದು ರಕ್ಷಾ ಸಮಿತಿ ಮೀಟಿಂಗ್ ಏನು ಇಟ್ಕೊಂಡಿದೆ ಸರ್ ಇವತ್ತು, ಅದನ್ನು ರಚನೆ ಮಾಡಿ ಇವತ್ತು ತಮ್ಮ ಪರ್ಮಿಷನ್ ಮೇಲೆ ರಚನೆ ಮಾಡಿ ಇದು ಮಾಡ್ತೀವಿ ಸರ್. ಅದರಲ್ಲಿ ನೆಕ್ಸ್ಟ್ ಮೀಟಿಂಗ್ ಅಂತ ಮಾಡ್ತೀವಿ ಸರ್. ಹಂಗೆ ಇದೆ ದುಡ್ಡೆಲ್ಲ ಫಂಡ್ಸಲ್ಲ? ಅದರಲ್ಲಿ ಫಂಡ್ಸ್ ಅಂದರೆ ಒಂದು 90,000 ಇದೆ ಸರ್ ARS ಅಲ್ಲಿ. ಅಷ್ಟು ಬಿಟ್ಟರೆ ಬೇರೆ ಮೇಜರ್ ಏನು ಫಂಡ್ಸ್ ಇದೆ ಸರ್. ಇತ್ತಲ್ಲ ಭಾಳ ಬರ್ತಾ ಇತ್ತಲ್ಲ. ಪರ್ಫಾರ್ಮೆನ್ಸ್ ಅದರಲ್ಲಿ 70%, 30% ಡೆವಲಪ್ಮೆಂಟ್ ಇಟ್ಕೊಡ್ತಾರೆ, 70% ಈ ಸ್ಟಾಫ್ಸ್ಸು ಡಾಕ್ಟರ್ಸ್ಗೆ ಈ ಥರ. ನಮ್ಮಲ್ಲಿ ಇನ್ಪೇಷೆಂಟು ಎಷ್ಟು ಇರುತ್ತೆ ಸರ್ ಅಷ್ಟು ಇದು ಬರುತ್ತೆ ಸರ್. ಅದು ಇವತ್ತು ಈ ತಿಂಗಳು ನಮಗೆ ಒಂದು 500 ಪೇಷೆಂಟ್ ಬಂದರೆ ಅದ್ರ ತಕ್ಕನಾಗಿ ಬರುತ್ತೆ ಸರ್. ಮುಂದಿನ ತಿಂಗಳು ಕಡಿಮೆ ಬಂದರೆ ಕಡಿಮೆ. ಎಲ್ಲ ಗೊತ್ತು ರೀ ನನಗೆ. ಅದು ಎಷ್ಟಿದೆ ನಿಮ್ಮ ಹತ್ರ ಅಂತ ಮೊಬೈಲ್ ಮಾಡಿರ್ಬೇಕಲ್ಲ ಅದೆಲ್ಲ. ಭಾಳ ಏನು ಕೊಡ್ರಿ? ಅದು ARS ಸರ್. ನಮ್ಮಲ್ಲಿ ಇಷ್ಟು 2,21,000.
ಹ್ಞೂ 21,000 ಇದರಲ್ಲಿ 18 ಲ್ಯಾಕ್ಸ್ ಇದೆ ಇದರಲ್ಲಿ ಅವ್ರಿಗೆ ಇನ್ಸೆಂಟಿವ್ ಅಂತ ಕೊಡ್ತೀವಿ ಸರ್. ಇದರಲ್ಲಿ 30% ಅವ್ರವ್ರ ಅಕೌಂಟ್ಗೆ 18 ಲ್ಯಾಕ್ಸ್ ಇದೆಯಾ ಅದು? ಹಾಂ 48 ಲ್ಯಾಕ್ಸ್ ಇದೆ ಸರ್. ಅದಿನ್ನೂ ಅಪ್ರಿಷಿಯೇಷನ್ ಆಗಿಲ್ಲ ಸರ್ ಅಕೌಂಟಿಗೆ, ಅದು ಆಥರೈಸೇಷನ್ ಆಗಿ ಬರುತ್ತೆ ಸರ್. 48 ಲ್ಯಾಕ್ಸ್ ಬರಬೇಕು ಇದನ್ನು ಏನಕ್ಕೆ ಯೂಸ್ ಮಾಡ್ತೀರಿ? ಇದನ್ನು ಮೇಯ್ನ್ಲಿ ನಾವು ಇದಕ್ಕೆ ಬರೆಸ್ಬೇಕು ಸರ್, ಪರಿಕರಗಳಿಗೆ, ಆಸ್ಪತ್ರೆಗೆ ಯಾವ ರೇಜೆಂಟ್ಸು, ಇಂಜೆಕ್ಷನ್ಸು ಯಾವ್ದಾರು ಶಾರ್ಟೇಜ್ ಇದ್ದರೆ ಓಕೆ, ಆ ಥರ ಎಕ್ಸ್ರೇ ಫಿಲಿಮ್ಸು ಈ ಥರ ಮೇಯ್ನ್ಲಿ ಈ ಥರದಕ್ಕೆ ಬಳಸ್ಬೇಕು ಸರ್. ಮೆಡಿಸಿನ್ಗೆ ಇನ್ನು ಸಣ್ಣ ಮುನ್ನ ರಿಪೇರಿಗಳಿಗೆ ಆ ಥರ ಬಳಸ್ಬೇಕು ಸರ್. ಏನಾದರೂ ಕಾಟು ಬೆಡ್ಸು ಈ ಥರ ಪರ್ಚೇಸ್ ಮಾಡಿದ್ರೆ ಬಳಸ್ಬೇಕು ಸರ್. ಈಗ ನೀವು ಹೇಳಿ ನಿಮ್ಮಲ್ಲಿ ಹೆಂಗೆ ನಡೀತಾ ಇದೆ ಹಾಸ್ಪಿಟ್ಲು? ಎಷ್ಟು ಬೆಡ್ ಯಾವಾಗಲೂ ಫಿಲ್ ಇರ್ತದೆ? ಏನು ಸಮಸ್ಯೆ ಈಗ ತುಂಬ ಕಂಪ್ಲೇಂಟ್ ಇದೆ, ಕ್ಲೀನ್ನೆಸ್ ಇಲ್ಲ, ಎಲ್ಲ ಕಡೆ ಈ ಥರ ಹೇಳ್ತಾ ಇದ್ದಾರೆ ಜನ. ಆಮೇಲೆ ಎಲ್ಲ ಪ್ರೈವೇಟಿಗೆ ಬರೀತಿರಂತೆ, ಎಲ್ಲ ಮೆಡಿಸಿನ್ಸ್ ಎಲ್ಲ ಪ್ರೈವೇಟಿಗೆ. ಬೆಳಗ್ಗೆ ಇದ್ದರೆ ಈ ಬ್ಲಡ್ ಟೆಸ್ಟ್ ಮಾಡಿದ್ರೆ ಬರಲ್ವಂತಲ್ಲ? ಇಲ್ಲ ಸರ್, ನಡೀತಾ ಇದೆ ನಮ್ಮಲ್ಲಿ ಬ್ಲಡ್ ಟೆಸ್ಟ್. ಡೈಲಿ ಎಷ್ಟು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀರಿ? ಎಷ್ಟು ಜನಕ್ಕೆ ಮಾಡ್ತೀರಿ? ಸುಮಾರು ನಮ್ಮಲ್ಲಿ 400 ಮೇಲೆ ಟೆಸ್ಟ್ಗಳಿದೆ ಸರ್. 400 ಮೇಲೆ ಟೆಸ್ಟ್ ಇದೆ ನಮಗೆ. ಡೈಲಿ ಎಷ್ಟು ಮಾಡ್ತೀರಿ? ಡೈಲಿ ಒಂದು 250 ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಮೀಟಿಂಗ್ ಆದಮೇಲೆ ಏನಾರ ನಾವು ಇದು ತಿಂತ ಕೂತ್ಕೊಂಡ್ರೆ ಏನಂತಾರೆ ಎಲ್ಲ, ತೊಗೊಂಡೋಗ್ರಿ ಅವರೇ, ತೊಗೊಂಡೋಗ್ರಿ ಎಲ್ಲ, ಎತ್ಕೊಂಡೋಗ್ರಿ ಎಲ್ಲ. 250 ಟೆಸ್ಟ್ವರೆಗೂ ಆಗುತ್ತೆ. ನಾವು ತಿನ್ನೋಕೆ ಬಂದಿದ್ದೀವಿ ಇಲ್ಲಿ, ನಾವು ಸಮಸ್ಯೆ ಕೇಳಬೇಕು, ಎತ್ಕೊಳ್ಳಪ್ಪ, ಆಮೇಲೆ ಕೊಡುವೆ, ಕಾಫಿ ಕೊಡುವೆ ಆಮೇಲೆ ಬೇಕಾದ್ರೆ. ಡೈಲಿ 250 ಟೆಸ್ಟ್ಗಳು ಎಲ್ಲ ಬ್ಲಡ್ ಸ್ಯಾಂಪಲ್ ತೆಗೆದು ಜನಗಳಿಗೆ ರಿಪೋರ್ಟ್ ಕೊಡ್ತೀರಿ? ಮಧ್ಯಾಹ್ನದ ಹೊತ್ತಿಗೆ ರಿಪೋರ್ಟ್ಸ್ ಕೊಡ್ತೀವಿ. 250 ತೆಗಿತೀರಿ? ಹೌದು ಸರ್. ಆಲ್ಮೋಸ್ಟ್ ಎಲ್ಲ ಟೆಸ್ಟ್ಗಳು ಇದೆ ಸರ್. ಒಂದು ಥೈರಾಯ್ಡ್ದು ಅದೊಂದು ಮಿಷನ್ನು ಒಂದು ಪರ್ಚೇಸ್ ಮಾಡಬೇಕು. ಥೈರಾಯ್ಡ್ದು ಟೆಸ್ಟ್ ಬಿಟ್ಟರೆ ಎಲ್ಲ ಯಾಕೆ ಡಿಪಾರ್ಟ್ಮೆಂಟ್ ಕೊಡಲ್ಲ ಸರ್? ಸರ್ ಇದು ಲಾಸ್ಟ್ ಟೈಮ್ ಹಂತಂತ ಕೊಡ್ತಾ ಇದ್ದಾರೆ ಸರ್. ಲಾಸ್ಟ್ ಟೈಮ್ ಒಂದು ಹಂತದಲ್ಲಿ ಇವರಿಗೆ ಈ ಮಿಷಿನ್ಸ್ ಟೆಸ್ಟಿಂಗ್ ಮಿಷಿನ್ಸ್ ಇರಲಿಲ್ಲ. ಲಾಸ್ಟ್ 3 ವರ್ಷದಿಂದ ಸೆಲ್ ಕೌಟ್ರ್ ಅಂತ ಕೊಟ್ಟರು. ಅದಾದಮೇಲೆ ಬಯೋಕೆಮಿಸ್ಟ್ರಿ ಅನಲೈಸರ್. ಸೊ ಆಲ್ಮೋಸ್ಟ್ ಥೈರಾಯ್ಡ್ ಅಂದ್ಬಿಟ್ಟು ಬೇರೆ ಎಲ್ಲ ಟೆಸ್ಟು ಇಲ್ಲೇ ಕವರ್ ಆಗ್ತದೆ. ಎಕ್ಸ್ರೇನೂ ಇಲ್ಲೇ ಕಮ್ಮಿ ಆಗ್ತದೆ. ನೆಕ್ಸ್ಟ್ ಇಯರಲ್ಲಿ ಥೈರಾಯ್ಡು ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಟೆಸ್ಟ್ಗಳು ಆಲ್ಮೋಸ್ಟ್ 99% ಟೆಸ್ಟ್ ಏನು ಇವರು ಮಾಡಬೇಕು ಅಂತಿಲ್ಲ ಅಂದರೆ ಸ್ವಲ್ಪ ದೊಡ್ಡ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಇದ್ದರೆ 99% ಟೆಸ್ಟ್ ಮಾಡೋ ಸೌಕರ್ಯ ಈ ಹಾಸ್ಪಿಟಲ್ ಇದೆ ಸರ್. ಲಿಪಿಡ್ ಪ್ರೊಫೈಲ್ ಎಲ್ಲ ಮಾಡಿಕೊಡ್ತೀವಿ? ಎಸ್ ಸರ್, ಎಸ್ ಸರ್. ಲಿಪಿಡ್ ಪ್ರೊಫೈಲು, ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, RBS ಖಾಲಿ ಹೊಟ್ಟೆಲಿ ಮಾಡೋದು ಇದೆಲ್ಲ ಇರ್ತದೆ. ಪ್ರೆಗ್ನೆನ್ಸಿ ಟೆಸ್ಟ್ಗಳು, ಡೆಂಗ್ಯೂ ಟೆಸ್ಟ್ಗಳು ಅದನ್ನು ಸೀಸನ್ ವೈಸ್ ಖಾಲಿ ಆದರೆ ನಾವು ತರಿಸ್ಕೊಂಡು ಮಾಡ್ತೀವಿ. ಡೈಲಿ ಅವರೇಜ್ 250 ಜನಕ್ಕೆ ಬ್ಲಡ್ ಸ್ಯಾಂಪಲ್ ಮಾಡಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀವಿ ಸರ್. ಸ್ಕ್ಯಾನಿಂಗ್ ಮಾಡ್ತಿದ್ದಾರೆ. ಸ್ಕ್ಯಾನಿಂಗ್ ಇದು 20ರಿಂದ 25ವರೆಗೂ ಸ್ಕ್ಯಾನಿಂಗ್ ಆಗುತ್ತೆ ಸರ್. ಅದರಲ್ಲಿ ಅಡ್ಮಿಟ್ ಆಗಿರೋದು, ಗರ್ಭಿಣಿಯರು ಎಲ್ಲ ಸೇರಿಕೊಂಡು ಅಷ್ಟು ಆಗುತ್ತೆ ಸರ್. ಬ್ಲಡ್ ಈಗ ಅದು ನಾವೀಗೇನು ಯಾವುದೂ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಸರ್, ಯಾವುದೂ ಹೊರಗಡೆ ಬರ್ಕೊಡ್ಬಾರ್ದು, ಯಾವ ಮೆಡಿಸಿನ್ ಹೊರಗಡೆ ಬರ್ಕೊಡ್ದು, ಬ್ಲಡ್ ಟೆಸ್ಟು ಬರ್ಕೊಡ್ಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಸರ್. ಯಾರೂ ಬರ್ಕೊಡ್ತಾ ಇಲ್ಲ ಸರ್. ಎಲ್ಲ ಇದ್ದಾರೆ, ಎಲ್ಲ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮಲ್ಲಿ ಸರ್. ನಮ್ಮಲ್ಲಿ ಎಲ್ಲ ಇದ್ದಾರೆ. ಇವಾಗ ಒಬ್ಬರು ಪೀಡಿಯಾಟ್ರಿಷಿಯನ್ ಮಕ್ಕಳು ಡಾಕ್ಟ್ರು ರಿಸೈನ್ ಮಾಡಿ ಹೋಗಿದ್ದಾರೆ ಸರ್. ಅದು 120 ಡೇಸ್ ಆಗ್ಬೇಕು ಇಲ್ಲಿ ಬೇರೆಯವ್ರನ್ನ ಕೊಡೋಕ್ಕೆ. ಈಗ ಲಾಸ್ಟ್ ಮಂತ್ ರಿಸೈನ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ನೆಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಇದ್ದಾರೆ. ಫಿಸಿಷಿಯನ್ ಇಬ್ಬರು ಇರೋ ಕಡೆ ಒಬ್ಬರಿದ್ದಾರೆ, ಇನ್ನು ಬೇರೆ ಎಲ್ಲ ಇನ್ನೊಬ್ರು ಆಗ್ತಾರೆ ಸರ್. ಈ ಮಾಸ್ಟರ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗಿದ್ರು ಸರ್. ಈಗ ಕೌನ್ಸಿಲಿಂಗ್ ಪ್ರೊಸೆಸ್ ಇದರಲ್ಲಿದೆ, ಯಾರಾದರೂ ಸೆಲೆಕ್ಟ್ ಮಾಡ್ಕೊಬೇಕು ಸರ್. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸ್ಪೆಷಾಲಿಟಿಲಿ ಒಬ್ಬೊಬ್ರು ಇದ್ದಾರೆ. ಗೈನಕಾಲಜಿಸ್ಟ್ ಇಬ್ಬರು ಇದ್ದಾರೆ ಸರ್, ಫಿಸಿಷಿಯನ್ಸ್ ಇಬ್ಬರು ಇದ್ದಾರೆ. ಬೇರೆ ಹಾರ್ಟ್ ಇವರೆಲ್ಲ ಒಬ್ಬೊಬ್ರು ಇದ್ದಾರೆ ಸರ್. ಸದ್ಯಕ್ಕೆ ಕಣ್ಣಿನ ಡಾಕ್ಟ್ರು ಡೆಲಿವರಿಗೆ ಹೋಗ್ತಾರೆ, ಇನ್ನೊಂದು 6 ತಿಂಗಳು ಬರ್ತಾ ಇರಲ್ಲ. ಮತ್ತು ಅವೆಲ್ಲ ಫಿಲಪ್ ಮಾಡ್ಕೊಂಡಿದ್ದೀವಿ ಡಾಕ್ಟ್ರೆ. ಓಡಿ ಮೇಲೆ 3 ದಿವಸ ಅಲ್ಲಿ 3 ದಿವಸ ಇಲ್ಲಿ 3 ದಿವಸ ಈ ಥರ ಆಗ್ತದೆ. ಈಗ ಆರೋಗ್ಯ ಕೇಂದ್ರಗಳು ಬರ್ತಾವಲ್ಲ ನಮ್ಮ ತಾಲೂಕು ರೂರಲ್ ಹಾಸ್ಪಿಟಲ್, ನೀವು ಏನು ಎಲ್ಲ ಕಡೆ ಡಾಕ್ಟ್ರ್ ಇಲ್ಲ ಎಲ್ಲ ಕಂಪ್ಲೇಂಟ್ ಇಲ್ಲ, ಮತ್ತೆ ಹೆಂಗೆ ಸರಿ ಮಾಡೋದು? ಈಗ ಒಂದೊಂದು PSC ಒಬ್ಬೊಬ್ರು ಡಾಕ್ಟರ್ ಇರ್ತಾರೆ ಸರ್. ವಿಸಿಟ್ ಅವರೇ ಮಾಡಬೇಕು. ಈಗ ಹತ್ತೂರಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ, ಡಾಕ್ಟ್ರುಗಳೇ ಇಲ್ಲ ಅಂದರೆ ಹೆಂಗೆ? ಅದು ಇದ್ದವ್ರು ರಿಟೈರ್ಡ್ ಆಗ್ಬಿಟ್ರು ಸರ್. ಪೋಸ್ಟ್ಗಳು ಸ್ಯಾಂಕ್ಷನ್ ಆಗಿಲ್ಲ. ನಿಮ್ಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್, ಇನ್ನೊಂದು ಕಾಪಿ. ಅದನ್ನು ಆರೋಗ್ಯ ಕೇಂದ್ರ ಅಂತ ಏನು ಮಾಡಿದ್ದೀವಿ? ಸಮುದಾಯ ಆರೋಗ್ಯ ಕೇಂದ್ರ. ಸಮುದಾಯ ಆರೋಗ್ಯ ಕೇಂದ್ರ. ಆರೋಗ್ಯ ಕೇಂದ್ರ ಇದೆ, ಸಮುದಾಯ ಬಿಲ್ಡಿಂಗ್ ಆಗಿರೋದು CHC ಅಂದರೆ ಆರೋಗ್ಯ ಕೇಂದ್ರ ಇದ್ದಿದ್ದು ಕಮ್ಯುನಿಟಿ ಹೆಲ್ತ್ ಸೆಂಟರ್ CHC ಅಂತ ಆಗಿದೆ. ಬಟ್ ಸ್ಟಾಫ್ ಪ್ಯಾಟರ್ನ್ ಇನ್ನೂ ಸ್ಯಾಂಕ್ಷನ್ ಆಗಿದೆ ಸರ್. ಅದು ಸ್ಟಾಫ್ ಪ್ಯಾಟರ್ನ್ ಇನ್ನೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟವಿದೆ. ಬಿಲ್ಡಿಂಗ್ ಮಾತ್ರ ಅವಂತಲಾಗಿದೆ ಸರ್. ಆಮೇಲೆ ಅಲ್ಲಿ ವರ್ಕ್ ಮಾಡ್ತಿದ್ದವರು ರಿಟೈರ್ಡ್ ಆದರು ಸರ್. ಈಗ
ಇದ್ದಾರೆ. ಆಯಿತು, ಅಲ್ಲಿ ಡೆಸಿಗ್ನೇಷನ್ ಬಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತಿದೆ, ಆದರೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿರೋದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಅಪ್ಗ್ರೇಡ್ ಮಾಡಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ. ಆದರೆ ಪೊಸಿಷನ್ ಕೊಟ್ಟಿಲ್ಲ ಸರ್ ಇನ್ನು. ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಪೋಸ್ಟ್ಗಳು ಮಾತ್ರ ಹಳೆ ಲೆಕ್ಕ PHC ಲೆಕ್ಕದಲ್ಲಿ PHC ಲೆಕ್ಕದಲ್ಲೇ ಇದೆ. ಮತ್ತು ಅದನ್ನ ಅಪ್ಗ್ರೇಡ್ ಮಾಡಿ ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್. ಕೊಟ್ಟರಲ್ಲ, ಅದು ತಗೊಂಡೇನಪ್ಪ? ಹಾಂ, ಏನಂತ ಕೊಟ್ಟಿದ್ದಾರೆ? ಸರ್ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಮಿಂದ ಒಂದು 4-5 ಲೆಟರ್ ಬರ್ತಿದ್ವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ ಸರ್. ಪಬ್ಲಿಕ್ ಕಂಪ್ಲೇಂಟ್ ಏನು ಸ್ಟಾರ್ಟಿಂಗ್ ಇವರು 10 ಗಂಟೆ ಬ್ಲಡ್ ಟೆಸ್ಟ್ ಮಾಡ್ತಾರಂತೆ. ಹಾಂ, ಬೆಳಗಿನ ಜಾವ full details ಆಲ್ರೆಡಿ ಮಾಡ್ಬೇಕು. ಇವ್ರು 10 ಗಂಟೆ ಬಂದು ಓಪನ್ ಮಾಡಿದ್ರೆ ಪಬ್ಲಿಕ್ ಹೊರಗಡೆ ಹೋಗಿ ಮಾಡಿಸ್ಬೇಕು ಕೊಟ್ಟು. ಇವ್ರು 8 ಗಂಟೆ ಬಂದು ಬ್ಲಡ್ ಟೆಸ್ಟ್ ಮಾಡಬೇಕು. ಇಲ್ಲ, ಈಗ ನಾವು ಅದನ್ನು ಬದಲಾವಣೆ ಮಾಡಿದ್ವಿ ಸರ್. ಮಾಡಿ ಡಾಕ್ಟ್ರೆ. ಈಗ ಡಾಕ್ಟ್ರಿಗೆ ಮಧ್ಯ ಲೀಸರ್ ಟೈಮ್ ಕೊಡಿ, ನಮಗೇನು ತೊಂದರೆ ಇಲ್ಲ. ಬೇಗ ಬಂದು ಬೇಗ ಓಕೆ ಅರೇಂಜ್ ಮಾಡಿ. ಈಗ ನೀವು ಮಾಡಿದಿಲ್ಲ ಸರ್, ನೆನ್ನೆ ಇಲ್ಲ, ಹೋಗಿದ್ದೀನಿ 9 ಗಂಟೆಗೆ ಯೂಶಲಿ ಶುರುವಾದ್ರೂ ಅದಕ್ಕೆ ಒಬ್ಬರಿಗೆ ನಾವು ಹೇಳಿದ್ವಿ ಸರ್. ಈಗ ನೀವು ಬೆಳಗ್ಗೆ ಮಾಡ್ತೀವಿ ಬಿಡಿ, ಅದು ಕರೆಕ್ಟ್. ಬೆಳಗ್ಗೆ ಅವರು ಅದೇನೋ ಖಾಲಿ ಹೊಟ್ಟೆಲಿ ಬ್ಲಡ್ ತಗೋಬೇಕಲ್ಲ ನೀವು, ಡಯಾಬಿಟಿಕ್ ಇರೋರಿಗೆ. ಆಮೇಲೆ ಆಫ್ಟರ್ ಫುಡ್ ತಗೋಬೇಕಾಗ್ತದೆ. 1.5 hour. ಈಗ ಒಬ್ಬರು ಸಿಬ್ಬಂದಿಗಳು ಸರ್ 4 ಜನ ಇದ್ದಾರೆ. ಒಬ್ಬರು ಸಿಬ್ಬಂದಿನ ಬೇಗ ಬಂದು ಬೇಗ ಹೋಗ್ಲಿಕ್ಕೆ ಹೇಳಿದ್ವಿ ಸರ್. ಇತ್ತೀಚೆಗೆ ಬದಲಾವಣೆ ಆಗಿದೆ ಸರ್. ಅಲ್ಲ, ಬದಲಾವಣೆ ಆಗಿದ್ದು ಜನಗಳ ಸೇವೆ ಮಾಡ್ತಾರೆ, ನಮ್ದೇನು ಅಭ್ಯಂತರ ಇಲ್ಲ. ಹಂಗೇನಾರು ಆಗದೆ ಹೋಗಿದ್ರೆ ಬದಲಾವಣೆ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲ ಸರ್, ನಾವು ಮಾಡಿದ್ದೀವಿ ಸರ್. ಈಗ ನಾವು ಆರೋಗ್ಯ ರಕ್ಷಾ ಸಮಿತಿ ಫಾರಮ್ ಮಾಡಬೇಕು. ಈಗ ಕೊಡಿ ಫಾರಮ್ಮು, ನಾವು ಫಿಲಪ್ ಮಾಡಿಕೊಡ್ತೀವಿ. ಹ್ಞೂ ಸರ್. ಹಾಂ, ಆರೋಗ್ಯ ರಕ್ಷಾ ಸಮಿತಿ ಆದಮೇಲೆ ನಾಮನಿರ್ದೇಶಕರು ಸರ್, ಅದನ್ನು ಸರ್ಕಾರದಿಂದ ಕೊಟ್ಟರೆ ಇಲ್ಲ, ಈಗ ನಿಮಗೆಲ್ಲ ಲೆಟ್ರ್ ಹಾಕಿದ್ವಿ. ನೀವು ಮನೆ ಶಾಸಕರ ಹತ್ರ ಹೋಗಿ ಅವ್ರು ಯಾರು ಕೊಡ್ತಾರೆ ಅದರದ್ದೇ ನಾಮಿನೇಟೆಡ್ ಮೆಂಬರ್, ನೀವು ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ ಸರ್, ಅದನ್ನು ಮಾಡಿಕೊಟ್ರೆ ನಾವು ಸರ್ಕಾರ ಲೆಟ್ರ್ ಹಾಕಿದ್ವಿ. ಪದನಿಮಿತ್ತ ಅನ್ನೋರು ಫಿಕ್ಸ್ಡ್ ಇರ್ತಾರೆ ಸರ್. ಹೈಸ್ಕೂಲ್ ಹೆಡ್ ಮಾಸ್ಟ್ರು, ಅಂಗನವಾಡಿ ಟೀಚರು, ಆಶಾ ಕಾರ್ಯಕರ್ತೆ, ಲೋಕಲ್ ಗ್ರಾಮ ಪಂಚಾಯತಿ ಮೆಂಬರು ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅದು ನಾವು ಹೆಸರುಗಳು ಕೊಡ್ತೀವಿ, ಕೊಡ್ತೀವಿ. ಹಾಂ, ಅದು ಪದನಿಮಿತ್ತ ಅಂತ. ಪದನಿಮಿತ್ತ ಇರೋರು ನಾವು ಕೊಡ್ತೀವಿ ರೀ, ಯಾರ್ಯಾರು ಅಂತ. Okay. ಯಾವ ಪಂಚಾಯತಿಯಿಂದ ಕೊಡಬೇಕು, ಏನು ಕೊಡಬೇಕು. ಈಗ ಇಗ್ದೂರು ಪಂಚಾಯತಿ ಅಧ್ಯಕ್ಷರಿಗೆ ಇಲ್ಲಿ ಕೊಟ್ಟರು ಪ್ರಯೋಜನ. ಇಲ್ಲಿ ಯಾರೋ ಟೌನ್ಗೆ ಹತ್ರ ಇರೋರು, ಅಲ್ಲ ಅವು PSCಗೆ ನಂದು ಆ PSCಗೆಲ್ಲ ಇದಕ್ಕೆ ನಾನು ಹೇಳ್ತಾರೆ. ಸಾಹೇಬ್ರು ಕೇಳ್ತಾ ಇರೋದು ಇದನ್ನು ಕೊಡ್ತೀವಿ ಸರ್. ನನಗೆ ಅದನ್ನು ಕೊಡಿ, ಅದನ್ನು ಮಾಡಿಬಿಡ್ತೀವಿ ಬೇಗ. ಸರ್, ಇಡೀ ತಾಲೂಕದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು, ತಾಲೂಕು ಹಾಸ್ಪಿಟಲ್ ನಾಳೆಯಿಂದ ಮುಂದೆ ತಲುಪು ಸರ್. ಈಗ ನಮ್ಮ ತಾಲೂಕಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಷ್ಟವೆ? 15 ಸರ್. 15ರಲ್ಲಿ ಇದೊಂದು ಅಕ್ಕೂರಸಲ್ಲಿ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಆದಮೇಲೆ 14 ಪ್ರಾಥಮಿಕ ಆರೋಗ್ಯ ಈಗ ಸಮುದಾಯ ಆರೋಗ್ಯ ಕೇಂದ್ರ ನಮ್ಮ ತಾಲೂಕಿನ ಒಂದೇನೆ, ಒಂದೇ ಕೋರ್ಸಲ್ಲಿ ಒಂದೇನೆ. ಇನ್ನೊಂದು ಇಗ್ಲೂರ್ಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಸರ್. ಅದು ಆ್ಯಕ್ಚುಲಿ 2 years ಬ್ಯಾಕ್ ಒಂದು ತಾಲೂಕಿಗೆ 2 ಸಮುದಾಯ ಆರೋಗ್ಯ ಕೇಂದ್ರ ಬೇಕು, ಒಂದೊಂದು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಸೂಕ್ತವಾದ ಜಾಗ ಗುರುತಿಸಿದ್ರು. ಬಟ್ ಅಲ್ಲಿ ಪಾಪ್ಯುಲೇಷನ್ ಪ್ಲಸ್ OPD ಆಮೇಲೆ ಜಾಸ್ತಿ ಇದೆ. ಚನ್ನಪಟ್ಟಿಗೆ ತುಂಬ ರಿಮೋಟ್ ಪ್ಲೇಸ್ ಆಗಿರೋದ್ರಿಂದ ಇಗ್ಲೂರ್ನ ರೆಕಮೆಂಡ್ ಮಾಡಿ ಕಳಿಸಿದ್ದೀನಿ ಸರ್. ಓಕೆ, ಮುದ್ಗೆರೆ ಆಗ್ತೀವಿ ಇಲ್ಲ ಅಂದ್ರೆ ಮುದ್ಗೆರೆ ಅದು ಬಿಲ್ಡಿಂಗ್ ತುಂಬ ಇದಾಗೋಗಿದೆ ಸರ್. ಹೊಸ ಬಿಲ್ಡಿಂಗ್ ಹೊಸ ಕಟ್ಟಬೇಕು. ಹೈವೇ ಆದ್ರಿಂದ ಬೇರೆ ಯಾವುದೋ ಸ್ಕೀಮ್ ಇದೆ ಡಾಕ್ಟರ್? ಅದಕ್ಕೆ NHM ಇಂದ ಆಗಿದೆ. ನ್ಯಾಷನಲ್ ಹೆಲ್ತ್ ಮಿಷನ್ ನ್ಯಾಷನಲ್ ಹೆಲ್ತ್ ಮಿಷನ್ 2 ಸ್ಕೀಮ್ ಬರುತ್ತೆ ಸರ್. ಒಂದು ನ್ಯಾಷನಲ್ ಹೆಲ್ತ್ ಮಿಷನ್, ಇನ್ನೊಂದು KHSRDP. ಸೊ 2 ಸ್ಕೀಮಲ್ಲಿ ಯಾವುದೋ ತೊಗೊಂಡು ಸರ್. ಅದು ಬೆಂಗಳೂರು ಮೈಸೂರು ಹೈವೇನಲ್ಲಿ ಆಕ್ಸಿಡೆಂಟ್ ಆದರೆ ಇಮಿಡಿಯೇಟಾಗಿ ಬಾಡಿ ಎತ್ಕೊಂಬರೋಕೆ ಅದೊಂದೇ ಒಳ್ಳೆ ಜಾಗ. ಹೌದು ಸರ್. ತಂದಲ್ಲಿ ಏನಾದ್ರು ಪ್ರಾಥಮಿಕ ಚಿಕಿತ್ಸೆ ಕೊಡೋಕೆ ಇರ್ತಕ್ಕಂಥ ಒಂದು ಫೆಸಿಲಿಟಿ ಚೆನ್ನಾಗಿದೆ. ಅದನ್ನು ಇಮಿಡಿಯೇಟು ಪ್ರಯಾರಿಟಿ ಮೇಲೆ ಮಾಡಬೇಕು ನಾವು. ಅದನ್ನ ಕಳಿಸಿದ್ರು ಕೂಡ ಅಬ್ಜೆಕ್ಷನ್ ಆಗ್ತಿದ್ದಾರೆ. ಯಾಕಂತಂದರೆ ಹೈವೇನಲ್ಲಿದೆ, ಆ ಕಡೆ ಮದ್ದೂರು ಹತ್ರ, ಈ ಕಡೆ ಚನ್ನಪಟ್ಟಣ ಹತ್ರ ಇಂಟೀರಿಯರ್ ರೆಕಮೆಂಡ್ ಮಾಡಿದ್ದ. ಅದು ಕಳಿಸಿದ್ಮೇಲೆ BVಹಳ್ಳಿದು ಸ್ಯಾಂಕ್ಷನ್ ಆಯಿತು ಸರ್, SM ಹಳ್ಳಿದು ಸ್ಯಾಂಕ್ಷನ್ ಆಯಿತು, ಕೋಡಂಬಳ್ಳಿದು ಸ್ಯಾಂಕ್ಷನ್ ಆಯಿತು. ಅದನ್ನು ಮಾತ್ರ ಇಲ್ಲ, ನಾನು ಮಾಡಿಸ್ತೀನಿ. ಬೇವೂರೊಂದು ಇದು ಮಾಡ್ತಿದ್ದ ಹೇಳ್ತೀನಿ. ಬೇವೂರ್ದು ಒಂಚೂರು ಅಲ್ಲಿ ಆಂಬುಲೆನ್ಸ್ ಸ್ವಲ್ಪ ಅಪ್ಗ್ರೇಡ್ ಮಾಡುವಂಥದ್ದು. ಅಲ್ಲ, ಸಮುದಾಯ ಆರೋಗ್ಯ ಕೇಂದ್ರ ಒಂದೇ ಪಾಪ್ಯುಲೇಷನ್ 30,000ಕ್ಕೆ ಈಗ ನೋಡ್ರಿ, ನೀವು ಮಾಧ್ಯಮದವ್ರು ಅರ್ಥ ಮಾಡ್ಕೋಬೇಕು. ಯಾವುದು ಎಲ್ಲ ಆಧುನಿಕವಾಗಿ ಕೆಟ್ಟವ್ರೆ, ಅದು ವೈದ್ಯರ ಕೊರತೆ ಇಲ್ಲ. ಅದೇ ರೀ, ನೀವು ಅರ್ಥ ಮಾಡ್ಕೊಳ್ಳಿ ರಮೇಶ್. ನಮ್ಮ ತಾಲೂಕಲ್ಲಿ ಚನ್ನಪಟ್ಟಣ ಹಾಸ್ಪಿಟ್ಲ್ ಬಿಟ್ಟರೆ ಮಿಕ್ಕದ ಇರ್ತಕ್ಕಂಥವೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಈಗ ಅಕ್ಕೂರಸಳ್ಳಿರೋದು ಅದು ಸಮುದಾಯ ಆರೋಗ್ಯ ಕೇಂದ್ರ, ಅಂದರೆ ದೊಡ್ಡದು. ಆದರೆ ದೊಡ್ಡಕ್ಕೆ ತಕ್ಕಂತೆ ಸರ್ಕಾರದಲ್ಲಿ ಪೋಸ್ಟ್ ಕ್ರಿಯೇಟ್ ಮಾಡಲಿಲ್ಲ ಇನ್ನೂ. ಹಳೇ ಆರೋಗ್ಯ ಕೇಂದ್ರಕ್ಕೆ ಯಾರು ಬೇಕೋ ಅವ್ರು ಇದ್ದಾರೆ ಅಷ್ಟೇ. ಅದಕ್ಕೆ ತಕ್ಕಂತೆ, ಅದಕ್ಕೆ ಕೆಪಾಸಿಟಿ ತಕ್ಕಂತೆ ಪೋಸ್ಟ್ ಕ್ರಿಯೇಟ್ ಆಗಬೇಕು. ಎಷ್ಟು ಜನ ಡಾಕ್ಟ್ರ್ ಬರ್ತಾರಲ್ಲ? 5 ಜನ ಬರ್ತಾರೆ ಸರ್. ನೋಡಿ, ಈಗ 5 ಜನ ಡಾಕ್ಟ್ರ್ ಬರ್ತಾರೆ. ಆ ಪೋಸ್ಟ್ ಕ್ರಿಯೇಟ್ ಆದಮೇಲೆ ಡಾಕ್ಟ್ರ್ ಹಾಕ್ಸೋಕ್ಕಾಗೋದು. ಈಗ ಪೋಸ್ಟ್ ಕ್ರಿಯೇಟ್ ಮಾಡಿಸ್ತೀವಿ. ಒಬ್ರು ಮಕ್ಕಳು ಡಾಕ್ಟ್ರು ಸರ್, ಒಬ್ರು ಹೆರಿಗೆ ಡಾಕ್ಟ್ರು, ಅನಸ್ಥೆಟಿಸ್ಟ್. ಅಲ್ಲಿ 5 ಜನ ಡಾಕ್ಟ್ರ್ ಬರ್ತಾರೆ. ಪೋಸ್ಟೇ ಕ್ರಿಯೇಟ್ ಆಗಲಿವಲ್ಲ. ಸರ್ಕಾರದಲ್ಲಿ 5 ಪೋಸ್ಟ್ಗಳು
ಅಕ್ಕೂರು ಹೊಸಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕ್ರಿಯೇಟ್ ಆಗಬೇಕು. ಎಲ್ಲ ಪೋಸ್ಟು ಕ್ರಿಯೇಟ್ ಆದಮೇಲೆ ನಮ್ಮ ಕೆಲಸ ಆಮೇಲೆ ಡಾಕ್ಟ್ರ್ ಹುಡುಕಿ ಅಲ್ಲಿ ಹಾಕ್ತೀವಿ, ಬನ್ನಿ ಡಾಕ್ಟ್ರ್ ಇಲ್ಲದೆ ಅಂತ. ಈಗ ಇರೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಲಿಮಿಟೆಡ್ ಎಷ್ಟು ಜನ ಡಾಕ್ಟ್ರ್ ಇರ್ತಾರೆ? ಒಬ್ಬರೇ ಡಾಕ್ಟ್ರ್ ಇರ್ತಾರೆ. ಹಂಗಾಗಿ ನಿಮ್ಮೂರಿಗೂ ಒಬ್ಬರೇ ಡಾಕ್ಟ್ರ್ ಇದ್ದಾರೆ. ಮಾಡಬೇಕು ಅಂತ ಒಬ್ರು ಡಾಕ್ಟ್ರು ಅವ್ರು ನಿಖರವಾಗಿ ಅಲ್ಲ ಅವರು ರಿಟೈರ್ಡ್ ಆಯ್ತಾರೆ, ಬೇರೆಯವ್ರೊಬ್ರು ಹಾಕಿ ಓಡಿ ಹಾಕಿದ್ವಿ. ಏನಾಗಿದೆ ಸರ್, 3 ದಿವಸ ಇಬ್ಬರನ್ನ ಹಾಕಿದ್ದೀವಿ ಸರ್, ನಡೀತಾ ಇದೆ ಹಾಸ್ಪಿಟಲ್. ಈಗ ನಮಗೆ ಗೊತ್ತಿಲ್ಲ, ನೀವು 3 ದಿವಸಕ್ಕೆ ಹಾಕ್ಬಿಡಿ. ನೀವು ಡಾಕ್ಟ್ರ್ ಇದ್ದಾರೆ ಅಂತ ಪೇಷಂಟ್ ನಾನು ಹೊಟ್ಟೆ ನೋವು ಬಂದರೆ ಡಾಕ್ಟ್ರ್ ಇದ್ದಾರೆ ಇಲ್ವೇ ಅಂತ ನೋಡ್ಕೊಂಬರೋಕ್ಕಾಗತ್ತೆ. ತಡೆಯಪ್ಪ ನಮ್ಮೂರು ಹಾಸ್ಪಿಟಲ್ ಅಂತ ಓಡ್ ಬಂದುಬಿಡ್ತೀನಿ. ಡಾಕ್ಟ್ರ್ ಇಲ್ಲ ಅಂದರೆ ನಮ್ಮ ಕತೆ ಯಾರು ಕೇಳ್ತಾರೆ? ದಯವಿಟ್ಟು ಅಲ್ಲಿ ಪರ್ಮನೆಂಟಾಗಿ ಈಗ ಅದೇನು ಕ್ರಮ ತಗೋಬೇಕು ತಗೊಳ್ಳಿ ನಿರಂಜನ್. ಈಗ ಇನ್ನೇನು ಸಬು ಬೇಡ ರಾಜು, ಡಾಕ್ಟ್ರ್ ಅಲ್ಲಿಲ್ಲ ಇಲ್ಲಿ ಹಾಕೋದು, ಇಲ್ಲಿಲ್ಲ ಅಲ್ಲಿ ಹಾಕೋದು ಅದು ಬೇಡ. ಪರ್ಮನೆಂಟಾಗಿ ಈಗ ಅಟ್ಲೀಸ್ಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಟ್ಟು 16 ಇದಾವ. 14 ಪ್ಲಸ್ ಸಮುದಾಯ ಆರೋಗ್ಯ ಕೇಂದ್ರ 15. ನಗರ ಆರೋಗ್ಯ ಕೇಂದ್ರ ಒಂದಿದೆ ಸರ್, ನಮ್ಮ ಕ್ಲಿನಿಕ್ ಒಂದಿದೆ ಟೌನಲ್ಲಿ. ಹೇಳಿದೆ ನಗರ ಆರೋಗ್ಯ ಕೇಂದ್ರ. ನಗರ ಆರೋಗ್ಯ ಕೇಂದ್ರ ಸೈಯದ್ ವಾಡಿನಲ್ಲಿ ಒಂದಿದೆ ಸರ್. ಅದು ಆವಾಗಲೇ ಒಂದು ನೀವು MLA ಅವರಾಗಿದ್ದಾಗ ಸ್ಯಾಂಕ್ಷನ್ ಆಗಿದೆ ಸರ್. ಆಮೇಲೆ ಇನ್ನೊಂದು ಈಗ 2 years ಬ್ಯಾಕ್ ಒಂದು ನಮ್ಮ ಕ್ಲಿನಿಕ್ ಇಲ್ಲಿ ಇಂದಿರಾ ಕಾಟೇಜ್ ಒಂದು ಸ್ಯಾಂಕ್ಷನ್ ಆಗಿದೆ ಸರ್. ಈಗ ಇನ್ನೊಂದು ಸ್ಯಾಂಕ್ಷನ್ಗೆ ಪ್ರಪೋಸಲ್ ಕಳಿಸಿದ್ದೀವಿ ಸರ್. ಏನಕ್ಕಪ್ಪ ಇರೋದೇ ಮಾಡೋದು ಆಯಿತು, ಡಾಕ್ಟ್ರ್ ಇಲ್ಲ. ನೋಟಿಫಿಕೇಶನ್ ಸಹ ಕೊಟ್ಟಿದ್ದೀನಿ ಸರ್. ಮಾಡಿಸಿ. ಇನ್ನು 10 ರಿಂದ 12 ದಿವಸದಲ್ಲಿ ನಾನು ಫಿಲ್ ಮಾಡಿಕೊಡ್ತೀನಿ ಸರ್. ಓಕೆ. ಪೇಪರ್ ನೋಡಿ ಖಾಲಿ ಕೊಟ್ಟಿದ್ದೀನಿ ಸರ್. ಬಿಲ್ಡಿಂಗ್ ವೈಸ್ ಸರ್ ಎಲ್ಲ ಕಡೆ ಇದು ತಮ್ಮ ಗಮನಕ್ಕೆ ತರಬೇಕು ಸರ್. ಇದು ನಮ್ಮ ಹಾಸ್ಪಿಟ್ಲು, ಇದು ತಾಲೂಕು ಹಾಸ್ಪಿಟ್ಲ್ 1.5 ಎಕರೆಯಲ್ಲಿದೆ ಸರ್. ಇದ್ರ ಪಕ್ಕದ ಜಾಗ 1.5 ಎಕರೆ ವೆಟೆನರಿ ಜಾಗ ಇದೆ ಸರ್. ಇದ್ರ ಪಕ್ಕದಲ್ಲಿ ಕರಕುಶಲದು 4.5 ಎಕರೆ ಬರ್ತದೆ ಸರ್. ಸೊ ಈ ಜಾಗನ ಮೈಂಡ್ ಮಾಡಿದ್ರೆ 9 ಎಕರೆ ಆಗುತ್ತೆ. ಹಾಂ, ಸೊ ಅಷ್ಟೊಂದು ಬೇಡ ಸರ್. ಇನ್ನು 2 acres ಆದರೆ ಇಲ್ಲಿ ಸಫಿಷಿಯಂಟ್ ಇಲ್ಲ, ಅದು ಬೇಕು ನಮಗೆ. ಈಗ ಹಿಂಭಾಗನೇ ಇದನ್ನು ತಮ್ಮಂತದಲ್ಲಿ ಇದಾವ ಡಾಕ್ಯುಮೆಂಟು ರೆಡಿ ಮಾಡೋ. ಒಂದು ಕರಕುಶಲ ಅಲ್ಲಿಗೆ ಶಿಫ್ಟ್ ಮಾಡುವ. ಕರಕುಶಲ ಹೆಂಗಿದ್ರು ಗೌರ್ಮೆಂಟು ಗ್ರಾನೇಜು ಅಲ್ಲಿ ಹೋದ್ಮೇಲೆ ಟಿಪ್ಪುಗೆ ಹೋದ್ಮೇಲೆ ಅದು ಖಾಲಿ ಆಗುತ್ತೆ. ಕರಕುಶಲಕ್ಕೆ ಶಿಫ್ಟ್ ಮಾಡುವ. ಮತ್ತು ವೆಟರ್ನರಿ ಹಿಂದೆ ಟ್ರೈ ಮಾಡೋದು ಆಗಿರಲಿಲ್ಲ. ಈಗ ಇದು ಟೌನ್ ಒಳಗಡೆ ಇದೆ, ವೆಟರ್ನರಿ ಹಾಸ್ಪಿಟ್ಲು ನಿಂತೋಗಿದೆ. ಇದನ್ನು ಈ ಹಾಸ್ಪಿಟ್ಲಿಗೆ 2 ಜಾಗ ತೊಗೊಂಡ್ರೆ ನೋಡಪ್ಪ, ಇಲ್ಲಿ 100 ಬೆಡ್ಡೆಡ್ 100 ಬೆಡ್ಡೆಡ್ ಹಾಸ್ಪಿಟ್ಲನ್ನ ಆಧುನಿಕವಾಗಿ ಮಾಡ್ಬೋದು. 10 ಎಕರೆ ಜಾಗ ಆಗುತ್ತೆ, ಎಲ್ಲ ಒಡೆದು ಬಿಸಾಕ್ಬಿಟ್ಟು ನೀಟಾಗಿ ಮಾಡ್ಬೋದು. ಒಂದು ಮಾಡರ್ನ್ ಇದು ಕಂಪ್ಲೀಟ್ ಆಗಿ ಒಂದು ಹೊಸ ಲ್ಯಾಬ್ ಬಂದಿದೆ ಸರ್. IPH ಎಲ್ಲ ಒಂದು ದೊಡ್ಡ ಲ್ಯಾಬ್. ಬಟ್ ಅದಕ್ಕೆ ನಮ್ಮ ಜಾಗ ಇಲ್ಲ. ಗೌರ್ಮೆಂಟ್ರಿಗೂ ಅದಕ್ಕೂ ಗೌರ್ಮೆಂಟ್ರಿಗೂ ಬಂದಿದ್ಯಾ? ನಾನು ಜಾಗ ಇಲ್ದಲೆ ಇದೆಯಲ್ಲ ಸರ್, ಅರ್ಜೆಂಟ್ಗೆ ವಾಪಸ್ ಹೋಗೋದು ಬೇಡ ಅಂತೇಳಿ ಗ್ಯಾರೇಜ್ ಕಟ್ಟೋದು, ಗ್ಯಾರೇಜಲ್ಲೇ ಕೊಟ್ಬಿಡೋಣ, ಹೊಡೆದು ಕಟ್ಬಿಡೋಣ, ಸದ್ಯಕ್ಕೆ ಕೆಲಸ ನಡೀತಾ ಇರಲಿ ಅಂತ ಹೇಳಿ. ಬಟ್ ಹೋಗೋ ಎಕ್ಸ್ಟೆನ್ಷನ್ ಮಾಡೋಕ್ಕೆ ತೊಂದರೆ ಆಗ್ಬಿಡುತ್ತೆ. ಇಲ್ಲ, ಈಗ ನಾವು ಮಾಡೋಣ ತಗೊಳ್ಳಿ, ನಾಳೆಯಿಂದ ಪೇಪರ್ ಮೂವ್ ಮಾಡುವ. ಏನಪ್ಪ ಇದು ವೆಟರ್ನರಿ ಹಾಸ್ಪಿಟ್ಲು ಮತ್ತು ಇದು ಅದೆರಡು ಕ್ಲೋಸ್ ಆಗ್ಬಿಟ್ಟವ. ಇಲ್ಲ, ವೆಟರ್ನರಿ ಹಾಸ್ಪಿಟಲ್ ರನ್ನಿಂಗಲ್ಲಿದೆ ಸರ್. ರನ್ನಿಂಗಲ್ಲಿದೆ. ಯಾವುದು? ವೆಟರ್ನರಿ ಹಾಸ್ಪಿಟಲ್ ರನ್ನಿಂಗ್. ವೆಟರ್ನರಿ ಹಾಸ್ಪಿಟ್ಲು ಏನಕ್ಕೆ ಇಲ್ಲಿ ಯಾರು ಇದು ಅದು ಬೇರೆ ಕಡೆ ಹಾಕೋಬೇಕು? ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಪೋಸ್ಟ್ ಅಂತ ಇದೆ ಸರ್, ವೆಟರ್ನರಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ. ಅವ್ರ ಆಫೀಸ್ ಇರೋದೇ ಅಲ್ಲಿ. ಅವ್ರಿಗೆ ಬೇರೆ ಆಫೀಸ್ದಾಗ ಕೊಟ್ಟು ಅದನ್ನು ಚೇಂಜ್ ಮಾಡೋದು ಮಾಡಿದೆ. ಅದು ಬೇರೆ ಯಾರೋ ದಾನ ಮಾಡಿರೋದ್ರಿಂದ ಕೊಡೋಕೆ ಬರಲ್ಲ ಅಂತ ಗೌರ್ಮೆಂಟಿಗೆ ವಾಪಸ್ ಆಯಿತು. ನೀವು ಒಂದು ಸಲ ಲೆಟರ್ ಮಾಡಿದ್ರಿ. ಅದು ದಾನ ಮಾಡಿದಾರಾ? ದಾನ ಇಲ್ಲ ಮಾಡಿ ಸರ್, ನಾನು ದಾನನೇ ಸರ್. ಎಲ್ಲ ಜಾಗನೂ ದಾನನೇ. ಇದು ಸೆಕ್ರೆಟರಿ ಅಂತ ಲೆವೆಲಲ್ಲಿ ಆಗ್ತದೆ ಸರ್. ಪಶು ಸಂಗೋಪನಾ ಸೆಕ್ರೆಟರಿ ಮತ್ತು ನಮ್ಮ ಸೆಕ್ರೆಟರಿ ಕೂತ್ಕೊಂಡು ಮತ್ತು ಕರಕುಶಲ ಸೆಕ್ರೆಟರಿ ಕೂತ್ಕೊಂಡು ಇದು ಗೌರ್ಮೆಂಟ್ ಲೆವೆಲಲ್ಲಿ ಆಗುತ್ತೆ ಸರ್. ಕೆಲವು ಕಡೆ ಎಲ್ಲ ಮಾಡಿದ್ದಾರೆ ಸರ್. ವರ್ಟಿಕಲಾಗಿ ಕಟ್ಟಿದರೆ ಆಗುತ್ತೆ ಸರ್. ಇದು ಬಳಸ್ಕೊಂಡು ಎಷ್ಟಾಗುತ್ತೆ ಅಷ್ಟು ವರ್ಟಿಕಲಾಗಿ ಕಟ್ಟಿದರೆ ಆಗುತ್ತೆ ಸರ್. ಇವಾಗಂತೂ ಎಲ್ಲ ಕಡೆ ಜಾಗ ಒಂದು ಕಿರಿದಾಗಿದೆ. ಹಾಸ್ಪಿಟಲ್ ತುಂಬ ಹಳೇದಿದೆ ಸರ್. ಸೊ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈಗ ಮೂವ್ ಮಾಡುವ ತಡಿಯಪ್ಪ, ಮೂವ್ ಮಾಡುವ. ಅದೇನು ಬತ್ತಲ್ಲ ವಾಟರ್ಸ್ ಅವ್ರಿಗೆ ಬೇರೆ ಕಡೆ ಅವ್ರಿಗೆ ಬೇರೆ ಮಾಡ್ಕೊಳ್ಳಿ. ಆಲ್ಟರ್ನೇಟ್ ಎಲ್ಲಿ ಕೊಡ್ಬೋದು ಅವ್ರಿಗೆ? ಈ ಕರಕುಶಲದಲ್ಲೇ ಆ ಕಡೆ ಲಾಸ್ಟ್ ಎಂಡಲ್ಲಿ ಕೊಟ್ಕೊಳ್ಬೋದು ಸರ್. ಒಂದು ಎಕರೆ ಆದರೆ ಅವ್ರಿಗೆ ಆ ಕಡೆ ಕೊಟ್ಬಿಟ್ಟು ಈ ಕಡೆ ನಾವು 2 acres ಆದರೂ ಸರ್. ಇಂಡಸ್ಟ್ರಿಯಲ್ಲಿ ಏನಿಲ್ಲ, ಏನು ಬೇಕಾದ ಏನು ಬರುತ್ತೆ ಅದೇ ಕರಕುಶಲ. ವಾರ್ಡ್ ಈಗ ಒಂದು ಮೀಟಿಂಗ್ ಫಿಕ್ಸ್ ಮಾಡಪ್ಪ. ಈ ಕರಕುಶಲ ಇವರು ಸೆಕ್ರೆಟ್ರಿ, ಅಲ್ಲ ಸೆಕ್ರೆಟ್ರಿ ಲೆವೆಲ್ ಆಗಬೇಕು. ಹೌದು ಸರ್, ಸೆಕ್ರೆಟರಿ ಲೆವೆಲಲ್ಲೇ ಆಗುತ್ತೆ. 3 ಜನದ್ದು ಸೆಕ್ರೆಟರಿ ಲೆವೆಲ್ ಆಗಿ ನೋಡುವ. ನಾನು ಕೇಳ್ತೀನಿ ಸಂಬಂಧಪಟ್ಟವ್ರಿಗೆ. ಅನಿಮಲ್ ಹಸ್ಬೆಂಡ್ರಿ ನಮ್ಮ ಡಿಸ್ಟ್ರಿಕ್ಟ್ ಮಂತ್ರಿಗೆ ಹೇಳಿ ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ. ಅವ್ರ ಮುಖಾಂತರ ಮೀಟಿಂಗ್ ಫಿಕ್ಸ್ ಮಾಡಿ ಈ ಥರ ಆಗಬೇಕು ಹಾಸ್ಪಿಟ್ಲ್. ಹಾಂ, ಅದು ಯಾರದು? ಮೂರು ಪ್ಲ್ಯಾನ್ ಮಾಡ್ತೀನಿ. ಆಯಿತು, ಅದು ನೋಡೋಣ. ಈಗ ವೆಟರ್ನರಿದು ಬೇಕಾದರೆ ಕರಕುಶಲದ್ದು ಹಾಕಿ ಈ ಕಡೆ ಬಂದಾಗ ಈಗ ಆ ಕಡೆ ಕೊನೆಗೆ ವೆಟರ್ನರಿ ಅವ್ರಿಗೆ ಜಾಗ ಕೊಡ್ಬೋದು ಸರ್. ಜಾಗ ಸಮಸ್ಯೆ ಆದರೆ ಅದೆಲ್ಲ ಆದಮೇಲೂ ಸರ್ ಹೊಲ ಕಟ್ಟಲಿಕ್ಕೆಲ್ಲ ಮಾಡಲಿಕ್ಕೆ ಒಂದು 4 ವರ್ಷ ಆದರೂ ಆಗ್ತದೆ ಸರ್. ಅಂಥವ್ರಿಗೂ ನಮ್ಮ ಕ್ಯಾಶುಯಾಲಿಟಿ ಬಂದ ತಕ್ಷಣ ನೋಡೋದು ಜಾಗ ಇದೆ ಸರ್. ಬ್ಯಾಂಡೇಜ್ ಮಾಡೋದು ಅಲ್ಲೇ ಕ್ಯಾಶುಯಾಲಿಟಿ ಸ್ಟೆಬಿಲೈಸ್ ಮಾಡೋ ಜಾಗನೂ ಅಷ್ಟು ಚಿಕ್ಕ ಜಾಗ ಇದೆ ಸರ್. ಒಂದು 8 by 8 ಅಡಿ
8 ಬೈ 12 ಅಡಿ ಇರಬೇಕು ಸರ್ ಅಷ್ಟೇ. ಅದರೊಳಗೆ ಟಾಯ್ಲೆಟು ಎಲ್ಲ ಇದೆ. ಆಮೇಲೆ ಇಲ್ಲಿ ICU ಬಂತು ಸರ್. ನಾವು ಕೂತಿರೋದು ಕೂಡ ICU ಲೆಕ್ಕದಲ್ಲಿ ಸರ್. ಅದು ಇದು ICU ಲೆಕ್ಕ. ಅದು ಈಗ ಅದು ಜಾಗ ಕೊಟ್ಟರೆ ಒಂದು ಈ ಹಾಸ್ಪಿಟ್ಲ್ ಆಗುತ್ತೆ ಸರ್, ತಾಲೂಕು ಹಾಸ್ಪಿಟ್ಲ್. ಇನ್ನೊಂದು ಉದಾಹರಣೆಗೆ ಕನಕಪುರದಲ್ಲಿ MCS ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ. ಸೊ ಅದೂ ಜಾಗ ಸಾಕು ಸರ್, 2 ಎಕರೆ ಅದು ಎಲ್ಲನೂ ಆಗುತ್ತೆ ಸರ್. ಒಂದು ತಾಲೂಕು ಹಾಸ್ಪಿಟ್ಲು ಅದ್ರ ಜೊತೆಗೆ MCS ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ 2 ಪಕ್ಕನೇ ಕನಕಪುರದಲ್ಲಿ CSR ಫಂಡಲ್ಲಿ ಕಟ್ಟಿದ್ದಾರೆ ಸರ್. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿದ್ದಾರೆ ಸರ್. ಆ ಥರ ಲೆಕ್ಕದಲ್ಲಿ ಮಾಡ್ಬೋದು ಸರ್. ಬರೀ ಮೆಟರ್ನಿಟಿ ಹಾಸ್ಪಿಟ್ಲಿಂದ ತುಂಬ ತುಂಬ ಇದಾಗಿದೆ ಸರ್. ಜಾಗ ಬೇಕೀಗ ನಮ್ಮ ಚನ್ನಪಟ್ಟಣಕ್ಕೆ ಜಾಗದ ಸಮಸ್ಯೆ. ಆಯಿತು, ಚರ್ಚೆ ಮಾಡುವ ಆಮೇಲೆ. ಈಗ ಹಾಸ್ಪಿಟ್ಲದ್ದು ಹೇಳ್ರಿ. ಟಿಮ್ಸ್ ಅಂದ್ರದ್ದು ಚಿಕ್ಕ ಅದು ಜಾಗ ಚಿಕ್ಕದಾಗಿ ಎಕರೆ ಇದೆ. ಅದು ವರ್ಟಿಕಲಲ್ಲಿ ಮಾಡಿಸ್ಬೋದು ಸರ್. ಅದಕ್ಕೆ ನಾನು ಆ್ಯಕ್ಚುಲಿ 2 years ಬೇಕೆ ಪ್ರಪೋಸಲ್ ಕಳಿಸಿದ್ದೆ. ಅದು ಕಳಿಸಿದ್ದೆ, ಅದೇನು ಪರಿಶೀಲನೆಯಲ್ಲಿತ್ತು. ಪುನಃ ಅದು ಸರ್ಕಾರ ಬದಲಾವಣೆ ಆದಮೇಲೆ ಅದು ಹಂಗೆ ನಿಂತೋಗಿದೆ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನೂ ಹಳ್ಳಿಲಿ ಕೊಡ್ತೀರಾ ಅಷ್ಟೇನಾ? ಈಗ ಇಲ್ಲ, ಇದು ಕೃಷ್ಣಾಪುರದ ಪ್ರಪೋಸಲ್ ಕಳಿಸಿದ್ದೀವಿ ಸರ್. ಅದು ಅಪ್ರೂವಲ್ ಆಗಿಲ್ಲ. 30,000ಕ್ಕೆ ಒಂದು ಪ್ರಾರಂಭ, 1 ಲಕ್ಷಕ್ಕೆ ಒಂದು CSC ಕಮ್ಯುನಿಟಿ ಸಮುದಾಯ ಆರೋಗ್ಯ. ಆ ಪ್ರೊಫೆಷನ್ ತಗೊಂಡ್ರೆ ಜಾಸ್ತಿ ಆಗ್ಬೋದು. ಈಗ ಸದ್ಯಕ್ಕೆ ಹೊಸ ಕೊಡಲ್ಲ ಸರ್, ಫೈನಾನ್ಸಲ್ಲಿ ಕೊಡ್ತಾ ಇಲ್ಲ ಸರ್. ಟಿಮ್ಸ್ ಅಂದರೆ ಒಂದು ಡೆಮಾಲಿಷ್ ಮಾಡಿ ವರ್ಟಿಕಲ್ ರೈಸ್ ಮಾಡಿದ್ರೆ ಆಗುತ್ತೆ ಸರ್. ಜಾಗ ಯಾಕಂದ್ರೆ ಅಲ್ಲಿ ಆಯಿತು. ಈಗ ನಮ್ಮಲ್ಲಿ ಸರ್ ಅದು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಅಂತ ಇರಬೇಕು. 4 ಪೋಸ್ಟ್ ಇದೆ ಸರ್. ಅಲ್ಲಿ 4 ಅದರಲ್ಲಿ ಒಬ್ಬರೇ ಇದ್ದಾರೆ ಸರ್. ಹಂಗಾಗಿ ಸ್ಪೆಷಲಿಸ್ಟ್ಗಳನ್ನ ಕೂಡ ನಾವು 24 ಗಂಟೆ ಡ್ಯೂಟಿಗೆ ಹಾಕ್ಕೊತಾ ಇರೋದ್ರಿಂದ ನಮಗೆ ಡಾಕ್ಟ್ರ್ ಇಲ್ಲ. ಯಾಕೆ ತೊಗೊಂಡಿದ್ದು ಕ್ಯಾಶುಯಾಲಿಟಿ ಆಫೀಸರ್? ಸ್ಟೇಟಿಂದ ಅದು ನಮಗೆ ಅಲ್ಲ, ಮತ್ತೆ ಕೊಟ್ಟು ನಾವು ಮಾಡ್ತೀವಿ. ಎಲ್ಲ ನಾವು ಸೆಕ್ರೆಟರಿ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಅಲ್ಲ, ಈಗ ನೀವು ಯಾರ್ಯಾರು ಈ ಪೋಸ್ಟ್ ಖಾಲಿ ಇದೆ ಯಾರೋ ತೊಗೊಳಪ್ಪ ಡೀಟೇಲ್ಸು, ಲೆಟರ್ಗಳು ಮಾಡ್ಬೇಕು ಕಣೋ. ಕ್ಯಾಶುಯಾಲಿಟಿ ಆಫೀಸರ್ ಅಂದ್ರೆ ಏನು ಕನ್ನಡದಲ್ಲಿ? MBBS ಇರೋ ಸರ್. ಕ್ಯಾಶುಯಾಲಿಟಿ ಅಂದರೆ ತುರ್ತು ಚಿಕಿತ್ಸಾ ವೈದ್ಯರು. MBBS ಅಷ್ಟೇ ನಾವು. MBBS ಹಂಗಾಗಿ ಅದೇ ಬರೀ MBBS ಡಾಕ್ಟ್ರ್ 4 ಜನ ಬೇಕಂತೆ. ತುರ್ತು ಚಿಕಿತ್ಸಾ ವೈದ್ಯರು. ಇದು ಲೆಟರ್ ಮಾಡಿದ್ದೆ ಸರ್. ಟಿಮ್ಸ್ ಅಂದ್ರೆ ಮುಗಿಯದೆ. ಈಗ ಕನ್ಫ್ಯೂಸ್ ಮಾಡಿಬಿಡಿ. ನಾವು ಇಲ್ಲಿ 4 ಜನ ಡಾಕ್ಟ್ರ್ ಬೇಕಂತಲ್ಲ, ಕೊಡಿ. ಬಿಲ್ಡಿಂಗ್ ಆಯ್ತು ರಾಜು, ನಿಮ್ಮದು ಆಮೇಲೆ ನೋಡುವ. ಈಗ ಆಯಿತು. ಹಂಗಾಗಿ ಸರ್ ಬಂದಾಗ ಡಾಕ್ಟ್ರುಗಳು ಯಾರು ಇರಲ್ಲ. ನೈಟ್ ಡ್ಯೂಟಿ ಮಾಡೋಗಿರ್ತಾರೆ ಸರ್. 24 ಗಂಟೆ ಡ್ಯೂಟಿ ಮಾಡೋಗಿರ್ತಾರೆ. ಅವಾಗ ಏನಾಗುತ್ತೆ, ಬಂದಾಗ ನೆಕ್ಸ್ಟ್ ಡೇ ಬಂದಾಗ ಇರಲ್ಲ ಸರ್. ಅವಾಗ ಅದೊಂದು ಕಂಪ್ಲೇಂಟ್ ಅಂತ ಆಗುತ್ತೆ ಸರ್. ಡಾಕ್ಟರ್ ಸಿಗಲಿಲ್ಲ, ನಾವು ಯಾರು ಆರ್ಥೋಪೆಡಿಕ್ ಇಲ್ಲ ಡಾಕ್ಟ್ರೆ, 4 ಜನ ತಗೊಳ್ಳಿ ಡಾಕ್ಟ್ರನ್ನ ಹಾಕಿಸ್ತೀನಿ. ಈಗ ಮೊದಲು ಕಾಂಟ್ರಾಕ್ಟ್ ಬಿದ್ದವ್ರಿಗೆ ಯಾರು ಬರಲ್ವಾ ಸರ್? ಈಗ ಕಾಂಟ್ರಾಕ್ಟು ನಾವು ಏನು ತೊಗೊಂಡ್ರು ಪ್ರಾಥಮಿಕ ಈಗ ಒಕ್ಕೂರು ಸೈಡಿಗೆ ಅಂದರೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ವಿ. 15 ದಿವಸದಲ್ಲಿ ಬರ್ತಾರೆ ಸರ್. 15 ದಿವಸಕ್ಕೆ ಒಬ್ಬರು ಡಾಕ್ಟ್ರನ್ನ ಫಿಲ್ ಮಾಡ್ತೀವಿ ಸರ್. ಬಟ್ ಇದಕ್ಕೆ ಇಲ್ಲಿ ಕಾಂಟ್ರಾಕ್ಟ್ ಹಾಕೋಕ್ಕೆ ನಮ್ಮ ಅಂದರೆ ಸ್ಟೇಟಿಂದನೇ ಹಾಕೋದು ಸರ್. ಆ ಥರ ಯಾವ್ದಾರು ಹಾಕಿದಾರಾ ಬೇರೆ ಕಡೆಯವರು? ಇಲ್ಲ, ಈ ಸದ್ಯಕ್ಕೆ ಸುಮಾರು ಕಡೆ ಎಲ್ಲ ಈ ಕನಕಪುರದಲ್ಲಿ ಖಾಲಿ ಇದೆ, ಇದು ಖಾಲಿ ಇದೆ, ಎಲ್ಲ ಕೂತ್ಕೊಳ್ಳಿ. ಯಾಕೆ ಮಾತಾಡ್ತಿರೋದು ಈಗ ಹೊಸ ಪ್ರಾಥಮಿಕ ಕೇಂದ್ರ ಕೊಡ್ತಿರೋಣ, ಉಪಕೇಂದ್ರ ಅಂತ ಕೊಡ್ತಾರೆ. ನಮ್ಮೂರು ಒಂದು ಉಪಕೇಂದ್ರ ಸಂಕ್ಲಿಗರೇ ಕೊಟ್ಟರು. ಉಪಕೇಂದ್ರ ಸರ್ಕಾರಿ ನಾಮ್ಸ್ 5,000ಕ್ಕೆ ಒಂದು ಸರ್. ಆ ಲೆಕ್ಕ ತಗೊಂಡಾಗ ಎಲ್ಲ ಕಡೆ ಈ ಫೈನಾನ್ಸಲ್ಲಿ ಕೊಡ್ತಾರೆ ಸರ್. ಚೆಕ್ಕಿರೋ ಡಿಮ್ಯಾಂಡ್ ಆಯಿತು, ಮಾತಾಡೋದು. ಹಾಗೆ ಅದೇ ಸರ್. ಅದಕ್ಕೆ ಕನಕಪುರದಲ್ಲೂ ಅಷ್ಟೇ MCH ಆಸ್ಪತ್ರೆ ಇದೆ ಸರ್. ಆದ್ರೂ ಈಗ ಆಯಿತು. ನಾವೀಗ ಬನ್ನಿ ಹೇಳಿ. ಇದು ಮಾರ್ಚರಿ ಒಂದೇ ಇರೋದು. ಯಾವಾಗಲೂ ಈಗ ಯಾವುದು ಆಕ್ಸಿಡೆಂಟ್ ಸಂದರ್ಭದಲ್ಲಿ 2-3 ಬಾಡಿ ಬಂದರೆ ಅಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಒಂದು PM ಆಗಬೇಕಾದ್ರೆ ಒಂದು ಆಚೆ ಇಡಬೇಕು, ಇಲ್ಲ ಕೆಳಗಡೆ ಮಲಗಿಸ್ಬೇಕು. ಒಂಚೂರು ಮಾರ್ಚರಿನ ಅಪ್ಡೇಟ್ ಮಾಡಿಸ್ಬೇಕು. ಜಾಗನೇ ಇಲ್ವಲ್ಲ? ಅಲ್ಲ, ಅಲ್ಲೇ ಮಾಡ್ಬೋದು. ಪಕ್ಕ ಒಂಚೂರು ಹಿಂದಕ್ಕೆ ಜಾಗ ಇದೆ, ಹಳ್ಳಿ ಮಾಡಿ ತನಕ ಜಾಗ ಇದೆ. ಅದನ್ನು ರೂಮ್ ಏನಾದರೂ ಮಾಡಿ ಒಂದು 2-3 ಬಾಡಿ, ಯಾಕೆಂದರೆ ಹೈವೇ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗುತ್ತೆ. ಈಗ ಎಷ್ಟೊಂದು ಸರಿ ಬಾಡಿಗಳನ್ನ 3-4 ಬಾಡಿಗಳು ಬಂದಾಗ ಎಲ್ಲ ಕೆಳಗಡೆ ಆಚೆ ಎಲ್ಲ ಮಲಗಿಸಿದ್ದಾರೆ. ಒಂಚೂರು ಒಂದು ರೂಮ್ನ ದೊಡ್ಡ ಮಾಡೋಕ್ಕೆ ಅಲ್ಲಿ ಅದೇ ಸರ್ ಕಟ್ಟಿದರೆ ಬಾಗಿಲಿಗೆ ಒಂದು ಗೇಟ್ ಇದೆ. ಆಕ್ಸಿಜನ್ಗೆ ಅದಕ್ಕೆ ಮೂವ್ಮೆಂಟ್ ಇದೆ. ಅದನ್ನು ಜಾಗ ಇಲ್ಲ ಸರಿ ಇದೆ. ಅಟ್ ಎ ಟೈಮ್ 20 by 30 ಜಾಗ ಇಲ್ಲ ಸರ್. 10 ಎಕರೆ ಜಾಗ ಆದರೆ ಒಂದು ಒಳ್ಳೆ ಸುಸಜ್ಜಿತ ಹಾಸ್ಪಿಟ್ಲೆ, ಮತ್ತು ತಾಯಿ ಮತ್ತು ಮಗು MCH ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇವೆಲ್ಲ ಮಾಡ್ಬೋದು. ಚನ್ನಪಟ್ಟಣಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಈಗ 2,80,000 ಹಾಂ ಮಾಡಿ ಇದೇನೋ ಪ್ಲಾನ್ ಮಾಡಿ ವೆಟರ್ನರಿ ಆಸ್ಪತ್ರೆ ದಾನ ಕೊಟ್ಟರು ಚರ್ಚೆ ಮಾಡಿ ಸರ್. ಎಲ್ಲ ದಾನನೇ ಕಣೆ ಇವೆಲ್ಲ. ಅದು ದಾನನೇ, ಇದು ದಾನನೇ. ದಾನ ಕೊಟ್ಟಿರಲಿ, ಪರವಾಗಿಲ್ಲ. ಚರ್ಚೆ ಮಾಡಿದ್ರೆ ಹೆರಿಗೆದೆಲ್ಲ ಕಂಪ್ಲೇಂಟ್ ಇದೆ ಸರ್. ಹೆರಿಗೆದೆಲ್ಲ ಅಂತ ಕ್ಲಿಯರ್ ಆಯಿತು.
ಅದು ರೈಲ್ವೆ ನಾನು ವಾಚ್ ಮಾಡ್ತಾ ಇದ್ದೀನಿ 6 ತಿಂಗಳಿಂದ ಅವ್ರು ಲೆಟೆಲ್ಲ ಕೊಟ್ಟಿದ್ದೀನಿ ಪ್ರತಿ ಇಲ್ಲದೇ ಇದ್ದವು ನಾನು ಬಂದು ವಾಚ್ ಮಾಡೋದು ಸುಮ್ಮನೆ ನಾನು ತಿಂಗಳು 15 ಜೊತೆ ಅದು ಪ್ರಾಬ್ಲಮ್ ಇದೆ ಲೆಟೆಲ್ಲ ಕೊಟ್ಟಿದ್ದೀನಿ ಸರ್ ಅದು ಇಶ್ಯೂಸ್ ಏನು ಡಯಾಲಿಸಿಸ್ ಏನಿಲ್ಲ ಸರ್ ಇಶ್ಯೂ ಹೇಳಿ ಸರ್. ಸಿಕ್ಕಾಪಟ್ಟೆ ಲೆಟೆಲ್ಲ ಇಲ್ಲ ಸರ್ ವೆಯ್ಟಿಂಗಲ್ಲಿ ಒಂದು 4 ಜನ ಇದ್ರು ಸರ್. ಈಗ ಅವ್ರು ಏಜೆನ್ಸಿಯವ್ರಿಗೆ ತೊಗೊಂಡಿದ್ದಾರೆ ಅದನ್ನು. ಈಗ 2 ಮಿಷಿನ್ ಎಕ್ಸ್ಟ್ರಾ ಕೇಳಿದ್ವಿ ಸರ್, ಕೊಡ್ತಾರೆ. ಇವಾಗ ಒಟ್ಟು ಎಷ್ಟು ಮಿಷನ್ ಇದೆ ನಮ್ಮ ಹತ್ರ? 3 ಇದೆ ಸರ್. 3 ಮತ್ತು ಒಂದು ಡೊನೇಟ್ ಮಾಡಿರೋದು. ಇನ್ನೊಂದೆರಡು ಹಾಕ್ಕೊಳ್ಳಿ ಸರ್. ಈಗ ಅದಕ್ಕೆ ಈಗ ಅದು ಆ್ಯಕ್ಚುಲಿ ಇರಲಿಲ್ಲ ಸರ್. ಈ ವರ್ಷದಿಂದ ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕೆ 2 ಕೇಳಿದ್ದೀವಿ ಸರ್. ಗೂಳೂರು ಶ್ರೀನಿವಾಸ ನಿನಗೆಲ್ಲ ಹಾಸ್ಪಿಟ್ಲ್ ಬಗ್ಗೆ ಇಷ್ಟ ನಿನಗೆ? ಕೇಳಿ ಅವ್ರು ನಾನು ವಾಚ್ ಮಾಡ್ತಾ ಬರ್ತಾ ಇರ್ತೀಯಾ? ಲೆಟ್ರ್ ಕೊಟ್ಟಿದ್ದೀನಿ. ಆಮೇಲೆ ನಾನು ಬಂದರೆ ಹೇಳ್ತಾನೆ 1.5 ತಿಂಗಳು ನಾನು ವಾಚ್ ಮಾಡಿದೆ ಅವನ್ನ. ಕಿಡ್ನಿ ಹೋಗಿತ್ತು ಯಾರೋ ಬೇರೆ ಪೇಷಂಟ್ ಅವ್ರು ಕರ್ಕೊಂಡು ಬಂದಿದೆ. ಇಲ್ಲಿ ಜಾಗ ಖಾಲಿ ಇಲ್ಲ ಅಂತ ಅವಾಗ ನಾನು ಸುಮ್ಮನೆ ಅದೇ ರಾಮನಗರ ಹೋದೆ, ಮಂಡ್ಯ ಹೋದೆ, ಬೇರೆ ಕಡೆ ರಾಜರಾಜೇಶ್ವರಿಲೆಲ್ಲ ಅವ್ನಿಗೆ ಅಟೆಂಡ್ ಮಾಡಿಸ್ದೆ. ಆಮೇಲೆ ಬೇರೆಯವನ್ನ ಸುಮ್ಮನೆ 12 ಕಾಲಲ್ಲಿ ಕರೆಕ್ಟಾಗಿ ಕಳಿಸ್ದೆ. ಇವ್ರು ಕೆಳಗಡೆ ಎತ್ಕೊಂಡು ಅವ್ನಿಗೆ ಹೇಳ್ತಾನೆ. ಅವನು ಸುಮ್ಮನೆ ಅವನ ಹತ್ರ ಹೇಳಿದೆ, ಒಂದು 5,000 ಕೊಡ್ತೀನಿ, ನೋಡು ಏನು ಮಾಡೋದು ಅಂತ. ಅದೆಲ್ಲ ರೆಕಾರ್ಡ್ ಸಮೇತ ಕೊಡ್ತೀನಿ ಅವ್ರಿಗೆ ಹೇಳಿದ್ದೀನಿ ಎಲ್ಲ ವಿಷಯ. ಅವನೇನು ಹೇಳ್ತಾನೆ 20,000 ಕೊಡ್ತೀನಿ, ಆಯಿತು ಇನ್ನೊಂದು 2-3 ಸಲ ನೋಡ್ತೀನಿ ಅಂತ. ತಿರ್ಗಿ ಅದೇ ದಿವಸ ನಾನೇನು ಮಾಡ್ತೀನಿ, 12:15 ಕೊಡ್ತೀನಿ. ಟೈಮಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ನಾನು ಕೇಳಿದ್ರಂತೆ ಇಲ್ಲ ಅಣ್ಣ ಇನ್ನೂ 1 ವಾರ ಆಗಿಲ್ಲ, 15 ದಿವಸ ಆಗಬೇಕು ನನಗೆ ಹೇಳ್ತೀನಿ. ನನಗೆ ಇನ್ನೊಂದು 2 ಡೇಸ್ ಅಂತ ಎಲ್ಲ ರೆಕಾರ್ಡೆಲ್ಲ ಇದೆ. ಕೇಳಿ ಅವ್ರಿಗೆಲ್ಲ ಲೆಟರ್ ಕೊಟ್ಟಿದ್ದೀನಿ. ಇಲ್ಲ ಅವ್ನು ಹೇಳಿದ್ರು ನಾನು ಏಜೆನ್ಸಿ ನಂಬರ್ ಕೊಡಿ ನಾನು ಮಾತಾಡ್ತೀನಿ. ಇಂಡಸ್ಟ್ರಿ ಮೀಟಿಂಗ್ ಟಿ ಡಿ ಮತ್ತು ಹಂಗಲ್ಲ ಅಲ್ಲಿ ಮೇಲೆ ಅವರು ಸರ್ ನಮಸ್ಕಾರ. ಈಗ ನಿಮ್ಮದು ಏನು ನಿಮ್ಮ ಜಾಗ ಏನು ಆಕ್ಟಿವ್ ಆಗಿಲ್ವಲ್ಲ, ಅದು ಏನು ಮಾಡ್ತೀರಿ ಈಗ? ಅದನ್ನ ಕ್ಲೋಸ್ ಆಗಿದೆಯಾ? ಆಯಿತು ಒಂದು ತೀರ್ಮಾನ ಮಾಡೋಣ ಬಿಡಿ. ಓಕೆ ಎಲ್ಲ ರಿಟೈರ್ಡ್ ಆಗೋದ್ರಂತೆ, ಅದು ಕ್ಲೋಸ್ ಆಗಿದೆ ಅಂತ ಬಿಡು. ಮಾಡ್ಬೋದು. ಯಾರು ಏಜೆನ್ಸಿ ನೋಡಿರಿ ಜಗದೀಶ್. ಎಲ್ಲರಿಗೂ ನಮ್ಮ ಸಮಾಧಾನ ಮಾಡಬೇಡಿ. ಸಾರ್ವಜನಿಕರಿಗೆ ಬಡವರಿಗೆ ಸೇವೆ ಆಗಬೇಕು. ಅಟ್ಲೀಸ್ಟ್ ಸರ್ ಆಸ್ಪತ್ರೆ ಬೇಜಾನ್ ಹೌದಾ? ನೀವು ಕಣ್ಣಾಕ್ಬೇಕಷ್ಟೇ. ಹಾಂ ಆಯಿತು, ಇನ್ನೊಂದು ದಿವಸ ಮೀಟಿಂಗ್ ಮಾಡೋಣ ಅಂದರೆ ನಮ್ಮದು ರಕ್ಷಾ ಸಮಿತಿ ಆಗಿಬಿಡ್ಲಿ. ಸರಿ ಸರ್. ರಕ್ಷಾ ಸಮಿತಿ ಆದಮೇಲೆ ನೀವು ಡೇಟ್ ಕೊಟ್ಟರೆ ನೆಕ್ಸ್ಟ್ ಮಂತಲ್ಲಿ ಈಗ ನೆಕ್ಸ್ಟ್ ವರ್ಷ ಆಯಿತು. 2 ವೀಕ್ಸ್ ಅಷ್ಟರಲ್ಲಿ ಬರೋದಕ್ಕೆ ದಯವಿಟ್ಟು ಹಾಸ್ಪಿಟ್ಲು ಚೆನ್ನಾಗಿರ್ಬೇಕು, ಕಂಪ್ಲೇಂಟ್ ಇರಬಾರ್ದು. ಹಾಂ ಹೊರಗಡೆ ಬರ್ಕೊಡ್ತಾರೆ ಸರ್. ಅದು ಇವ್ರು ಹೇಳ್ತಾವ್ರಲ್ಲ ಎಲ್ಲ ಮಾಡ್ತಾಯಿದ್ದೀವಿ ಅಂತ. ಕಂಪ್ಲೇಂಟ್ ಸಾಕಷ್ಟು ಕಂಪ್ಲೇಂಟ್ ಅದೇ ಸರ್. ಪ್ರತಿಯೊಂದು ಡಾಕ್ಟರ್ಗಳು ಬರ್ಕೊಡೋದು ಲ್ಯಾಬ್ಗಳು ಪ್ರೈವೇಟ್ ಇಲ್ಲ ಆ ಥರ ಯಾವ್ದಾರು ಇದ್ರೆ ಕೊಡಿ ಸರ್. ಯಾವ್ದಾರು ಇದ್ರೆ ಇಲ್ಲ ಆ ಥರ ಯಾವುದೋ ಇದು ಕೊಡಿ ಅಂತಾರಲ್ಲ. ದಂಧೆ ಆಗ್ಬಿಟ್ಟಿದೆ ಈಗ ನೀವು ಸುಮ್ಮನೆ ಕಂಪ್ಲೇಂಟ್ ಮಾಡಬೇಡಿ, ಆ ಥರ ಇದ್ದರೆ ಕೊಡಿ ಅಂತ ಕೇಳ್ತಾವ್ರೆ ಜಗದೀಶ್. ನಮ್ಮ ತಾಯಿ ಕರ್ಕೊಂಡ್ಬಂದಿರ್ಲೇನೆ ಸಣ್ಣ ಕೆಮ್ಮು ಜ್ವರ ಅಂತ ಕರ್ಕೊಂಡ್ಬಂದ್ರೆ 9,000 ರೂಪಾಯಿ ಬರ್ಕೊಟ್ಟು 9,000 ರೂಪಾಯಿ ಲ್ಯಾಬ್ ಹತ್ರ ಅಲ್ಲಿ ಬಂದ್ರೆ ಎಲ್ಲ ರಿಸಲ್ಟು ನಾರ್ಮಲ್ ಸರ್. ಅದು ಎಲ್ಲಿ ಮಾಡಿಸಿದ್ದು ಅದು? ಇಲ್ಲೇ ಸರ್ ಇಲ್ಲೇ ಬರ್ಕೊಟ್ಟಿದ್ದೆ. ಅವ್ರು ಎಲ್ಲ ಹೊರಗಡೆ ಡಾಕ್ಟರ್ ಬರ್ಕೊಟ್ಟಿದ್ದು ಪ್ರೈವೇಟ್ ಅವ್ರ ಮನೇಲಿ ಹೋಗಿದ್ರ? ನಿಮ್ಮಲ್ಲಿ ಒಂದೇ ಮಾತ್ರ ನೀವು ಮಾಡ್ಕೊಟ್ಟಿದ್ದು ನನಗೆ. ಎಷ್ಟು ದಿನ ಆಯ್ತು ಸರ್ ಅದು? ಸರ್ 2-3 ತಿಂಗಳು 3 ತಿಂಗಳು ಅವ್ರು ಪತ್ರಕರ್ತರು ಸರ್ ಅವರು. ಆಯ್ತು ಈಗ ಹೊರಗಡೆ ಹೋಗೋದು ಏನಿಲ್ಲ ನಾರ್ಮಲ್ ರಿಪೋರ್ಟ್. ಈಗಂತೂ ನೋಡ್ತಾ ಇದೀವಿ ಯಾರೋ ಹೊರಗಡೆ 9,000 ರೂಪಾಯಿ ಸರ್. ಸ್ಟ್ರಿಕ್ಟಾಗಿ ಹೇಳಿದ್ವಿ ಸರ್. 1,500 ಕೊಡಲಿಲ್ಲ ಬೇಕಾದ್ರೆ ಕೇಳಿ ನೀವು ಬೇಕಾದ್ರೆ. ಇಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ವಿ. ಸರ್ಕಾರಿ ಆಸ್ಪತ್ರೆಯ ಬಿಚ್ಚಿತ ಹೋದಂಗೆಲ್ಲ ಭಯಂಕರ ಬಿಚ್ಕತ್ತವೆ. ನೀವು ನಿಯಂತ್ರಣ ಮಾಡಿ ಅದನ್ನ ಸ್ವಲ್ಪ ನೀವು ಇಲ್ಲ ಸ್ಟ್ರಿಕ್ಟಾಗಿ ಹೇಳಿದೆ. ಆ ಥರ ಏನಿದ್ರೆ ನಮ್ಗೆ ಸ್ಟ್ರಿಕ್ಟಾಗಿ ಹೇಳಿದೆ. ಇದನ್ನ ಹೇಳ್ತಾ ಇದ್ದೀವಿ ಸಾಹೇಬ್ರು. ಆಮೇಲೆ DHO ಅವರು ನಿಯಂತ್ರಣ ಇಲ್ಲ. ಏನು ಮಾಡ್ತೀರಿ? ಸರ್ ಇಲ್ಲಿ ತಾವು ಅಧ್ಯಕ್ಷರಿರ್ತಾರೆ ಇಲ್ಲಿಗೆ ತಾಲೂಕು ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಅಧ್ಯಕ್ಷರಿರ್ತಾರೆ. ನಿಮ್ಮೆಲ್ಲ 4 ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ ಸರ್. ತಹಸೀಲ್ದಾರ್ ಇರ್ತಾರೆ. ಆಯಿತು. ಈಗ ಒಂದು ಸತಿ ಹಾಸ್ಪಿಟ್ಲ್ ನೋಡೋಣ. ಈಗ ಇವ್ರ ಸಮಸ್ಯೆ ಬೇರೆ ಹೇಳ್ತಾರೆ, ಈಗ ನಾವು ಸಮಸ್ಯೆ ಕೇಳೋಕ್ಕೆ ಬಂದದ್ದೇ ಬೇರೆ. ಈಗ ಇಲ್ಲೇನು ಹೇಳ್ತಾ ಇದ್ದಾರೆ, ಈಗ ಹಾಸ್ಪಿಟ್ಲು ದೊಡ್ಡದಾಗಿ ಕಟ್ಟಬೇಕು. ಹಾಸ್ಪಿಟ್ಲಿಗೆ ಯಾವುದೋ ನನಗೆ ಒಬ್ಬ ಕಾಂಟ್ರಾಕ್ಟ್ರು ಫೋನ್ ಮಾಡಿದರು, ಸರ್ ಅದೆಲ್ಲೋ 25-30 ಕೋಟಿ 50 ಕೋಟಿ ಫಂಡ್ ತರ್ತೀನಿ ನಾನು, ಯಾವುದೋ ಯಾವ ಸ್ಕೀಮ್ ಗೊತ್ತಿಲ್ಲಪ್ಪ ಅವರು, ನೀವು ಜಾಗ ಕೊಡಿ ಹಾಸ್ಪಿಟ್ಲ್ ಕಟ್ತೀವಿ ಅಂತ. ಯಾರೋ ಒಬ್ರು ಏಜೆನ್ಸಿಯವ್ರು ನನಗೆ ಫೋನ್ ಮಾಡಿದ್ರು. ಹಾಸ್ಪಿಟಲ್ ಸರಿ ನಡೀತಾ ಇಲ್ಲ. ಹಾಂ ಸರ್ವಿಸ್ ಕೊಟ್ಟರೆ ಸಾಕು ಸರ್. ಇರೋ ಹಾಸ್ಪಿಟಲ್ ಚೆನ್ನಾಗಿದೆ. ಹಂಗಾಗಲ್ಲಯ್ಯ, ಇದು ಹಾಸ್ಪಿಟ್ಲ್ ಅಂದರೆ ಸರ್ ಜಾಬ್ ನಮ್ಮ ಜವಾಬ್ದಾರಿ ಜಾಸ್ತಿ ಸರ್. ಅವರು ಸ್ಕ್ಯಾನ್ ಮಾಡ್ಕೊಂಡು ಹೋಗಿ ಬೇರೆಯವ್ರು ಅದೇ ಕ್ರಿಯೇಟ್ ಮಾಡಿ ಸರ್ ಮೊದಲು ಏನು ಅಂತ ಹನ್ನೊಂದು ಗಂಟೆಗೆ ಸೈನ್ ಕುಡಿತಾರೆ ಕೆಲವರು, ಕೇಳೋದಿಲ್ಲ ಅವರು. ಅಟೆಂಡೆನ್ಸ್ ಮಾತ್ರ ಅಟೆಂಡೆನ್ಸ್ ಅವ್ರು ಅಷ್ಟೇ ತಮ್ಮ ತಕ್ಷಣ ಕೆಟ್ಟವರೇ ಇರ್ತಾರೆ. ಓ ತಮ್ಮಿಲ್ವಾ ಈಗ? ಕೆಡ್ಸವ್ರೆ ಜವಾಬ್ದಾರಿ ಇಲ್ಲ ಅದು. ಅರ್ಧ ದಿನ ಡ್ಯೂಟಿ ಮಾಡೋ ಅಧಿಕಾರಿಗಳು ಜಾಸ್ತಿ ಜನ ಅವರು ಸರ್. ಈಗ ಜಗದೀಶ್
ನೀವು ಇನ್ಎಫಿಷಿಯೆಂಟ್ ಆಗಬಾರ್ದು. ನೀವು ಪಾಪ ನಿಮ್ಮದು ಡ್ಯೂಟಿ ಮಾಡಿ ಇದು ಮಾಡೋಕ್ಕೆ ಆಗದೆ ಹೋದರೆ, ಇಲ್ಲ ಇನ್ನೊಂದು ಏನಾರ ಪೋಸ್ಟ್ ಇದ್ದರೆ ಅದಕ್ಕೆ ಯಾರು ಬೇರೆಯವ್ರು ಹಾಕ್ಸಿ. ಇಲ್ಲ ಆ ಥರ ಸಪ್ರೇಟ್ ಪೋಸ್ಟ್ ಇಲ್ಲ ಸರ್. ಅವರು ಡಬಲ್ ಕೆಲಸ ಮಾಡಬೇಕು. ಅವರು ತೊಂದರೆ ಇರ್ತದೆ. ತಾಲೂಕು ಹಾಸ್ಪಿಟ್ಲ್ ಅದೇ ಸರ್, ಯಾರು ಸೀನಿಯರ್ ಇರ್ತಾರೆ ಅವರ ಅಡ್ಮಿನಿಸ್ಟ್ರೇಷನ್ ತಗೋಬೇಕು, ಅವ್ರಿಗೆ ಸಂಬಂಧಪಟ್ಟಂತೆ ತಜ್ಞತೆಯನ್ನು ಕೆಲಸ ಮಾಡಬೇಕು. ಸೆಕ್ಯೂರಿಟಿ ಇರೋದು 3 ಜನ ಸರ್, ಒಬ್ಬನೇ ಡ್ಯೂಟಿ ಮಾಡ್ತಾ ಇರೋನು ಪಾಪ, ಅವ್ನು ಬರೀ 8,000 ಕೊಡ್ತಾರಂತೆ. ಸೆಕ್ಯೂರಿಟಿ ಅಂತ ಇಲ್ಲ, ಪೋಸ್ಟ್ ಇಲ್ಲ ಸರ್. ನಾವು ಯಾರಾದರೂ ಹೋಮ್ ಗಾರ್ಡ್ಸರು ಅವ್ರನ್ನ ತೊಗೊಳ್ಬೇಕು ಅಷ್ಟೇ. ತಗೊಳ್ಳಿ ಸರ್, ಒಂದಿಬ್ಬರು ಹೋಮ್ ಗಾರ್ಡ್ಸ್ ತಗೊಳ್ಳಿ. ಅದಕ್ಕೆ ಯೋಚನೆ ಮಾಡ್ತೀರಿ. ನಾವು ಆರೋಗ್ಯ ರಕ್ಷಾ ಸಮಿತಿಯಿಂದ ಅದೇನು ಸಂಬಳ ಕೊಡೋಣ, ARSL ಕೊಡುವ ಆರೋಗ್ಯ ರಕ್ಷಾ ಸಮಿತಿಯಿಂದ ಕೊಡಿಸ್ತೀನಿ, ತಗೊಳ್ಳಿ, ಏನು ಬೇಕು ಮಾಡಿ. ಪಾಪ ಮಾಡ್ತಾ ಇದ್ದಾರೆ. ನಾನೇನು ಇವ್ರೇನು ಬ್ಲೇಮ್ ಮಾಡ್ತಲ್ಲ. ನಾನು ಯಾರು ವೈಯಕ್ತಿಕವಾಗಿ ನಾನು ನಿಂದನೆ ಮಾಡೋದು ಬಂದಿಲ್ಲ. ಹಾಸ್ಪಿಟ್ಲ್ಗಳಲ್ಲಿ ಏನು ರಾಜ್ಕುಮಾರ್ ಇದ್ದಾರಲ್ಲ ಭಾಳ ದಿವಸದಿಂದ. ಹಾಂ, ಯಾಕೆ ಒಂದು ಕಡೆ ಕ್ವಾಟ್ಲೆ ಅಂತೀಯ, ಒಂದು ಕಡೆ ಕೆಲಸ ಮಾಡಬೇಕು ಅಂತೀಯಲ್ಲ. ನೀವು ಸೀನಿಯರ್ ಇಲ್ಲೇ, ನೀವು ಸೀನಿಯರ್ ಒಂದೇ ಅಲ್ಲ ಸೀನಿಯರ್ ಅಂದರೆ ಸರ್ವಿ ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು? ಹಾಂ, ಅದಕ್ಕೆ ಸೀನಿಯರ್ ಅಂತ ಹೇಳೋದು. ಆ ಲೆಕ್ಕದಲ್ಲಿ ಹೇಳೋದು. 9 ವರ್ಷದಿಂದ ಇದ್ದೀರಿ. ಹೆಂಗೆ ನಮ್ಮ ಹಾಸ್ಪಿಟ್ಲನ್ನ ಏನು ಮಾಡೋದು, ಯಾವ ಥರ ಮಾಡೋದು, ಹಿಂಗೆ ತಳ್ಳಾಕೊಂಡು ಹೋಗೋದಾ, ಇಲ್ಲ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡೋದಾ ಅಲ್ವಾ? ಅದಕ್ಕೆ ಅಡ್ವೈಸು ಕುಂತ್ಕೊಂಡು ಸಪ್ರೇಟಾಗಿ ಮಾತಾಡೋಣ. ಇವೆಲ್ಲ ಸೀನಿಯರ್ಸೇ ಇದ್ದೀರಿ, ಭಾಳ ಜನ ಎಲ್ಲ ಇದ್ದೀರಿ. ಇವೆಲ್ಲ ಇತ್ಕೊಂಡು ಹಿಂಗಾದ್ರೆ ಹೆಂಗೆ ಅಂತ ಇನ್ನು ಸ್ವಲ್ಪ ಒಂಚೂರು ಒಳ್ಳೆ ಹೆಸರು. ಒಂದು ಜಮಾನದಲ್ಲಿ ಒಂದು ಒಳ್ಳೆ ಹೆಸರಿತ್ತು ಹಾಸ್ಪಿಟ್ಲಿಗೆ. ನೀವು ಅಧ್ಯಕ್ಷ ಆಗಿದ್ದಾಗ ಅಲ್ಲ, ಆಗೋಯ್ತು ಕಣ, ಇದು ಆಯ್ತು. ಈಗ ಮಾಡುವ. ಈಗ ನೀನು ಪುನಃ ಆರೋಗ್ಯ ರಕ್ಷಾ ಸಮಿತಿಗೆ ಬರ್ತೀಯಾ? ಎಷ್ಟು ತಿಂಗಳ ಸರ್? ಇಲ್ಲ, ಅದು ಕಂಟಿನ್ಯೂಟಿ ಕೊಟ್ಟಿದೆ. ಎಲ್ಲಿ ಸರ್? ಇಲ್ಲ, ನೀವೇ ಮಾಡಿಸ್ತಾ ಇದ್ದೀರಿ, ನೀವೇ ಬ್ಲೀಚಿಂಗ್ ಕೊಡುತ್ತಾ ಇದ್ದೀರಿ, ಕಂಟಿನ್ಯೂಟಿ ಅವ್ರದ್ದೇ ಕಟ್ಟಿ. ಎಲ್ಲಿ ಸರ್? ಅವನು ಒಬ್ಬ ಯಾವ ಯಾರೂ ಇಲ್ಲ ಸರ್. ಅವರು ಮೇಟ್ರಿನ ವಹಿಸ್ಕೊತೀರಿ, ನೀವು ವಹಿಸ್ಕೊತೀರಿ ಕ್ಲೀನಿಂಗ್ ಸರ್. ಈಗ ಇವನು ಸೀನಿಯರ್ ಇದ್ದಾನೆ, ಒಬ್ಬ ಇರಲಿ ಇವನು. ಬೇಡಿ ನಮ್ಮ ಗಾಡಿ ಇಲ್ಲ, ಈಗ ನೀವೇ ಮಾಡ್ತೀರಿ. ನಾನು ಬ್ಲಡ್ ಪೂರ್ತಿ ತೆಗೆದ್ರೆ ಕೆಮಿಕಲ್ ತರಿಸಲಿಲ್ಲ, ಟೆಂಡರ್ ಹಾಕ್ತೀರಿ, ತಿರ್ಗಿ ವಾಪಸ್ ಟೆಂಡರ್ ಹೋಗೋದೆ. ಬಡವ್ರ ಬಂದು ಬರ್ತಾರೆ. ಇಲ್ಲ ಬರ್ತಾ ಇದೆ. ಎಲ್ಲಿ ಸರ್? ಒಂದು ವಾರ 15 ದಿನದಿಂದ ಇಲ್ವಲ್ಲ. ಅದು ಸ್ವಲ್ಪ ಅದು ಈಗ ಒಂದು ಎಕ್ಸ್ರೇ ಮಾಡ್ಬೇಕಾದ್ರೆ 500 ರೂಪಾಯಿ ತಗೋತಾರೆ. ನೀವು ಇರುವುದಿಲ್ಲ, ನೀವೆಲ್ಲ ಪಾಪ ಮಾಡ್ತೀರಿ, ಹೊಟ್ಟೆ ಜವಾಬ್ದಾರಿ ನಿಮಗೆ. ಇಲ್ಲ, ತುರ್ತು ಚಿಕಿತ್ಸೆ ವೈದ್ಯಾಧಿಕಾರಿಗಳು 3 ಜನ ಬೇಕು. ಮತ್ತು ಇದನ್ನು 5 ಜನ ಆದರೆ ಅವ್ರನ್ನೇ ಬರೀ ನೈಟ್ ಡ್ಯೂಟಿ, ಡೇ ಡ್ಯೂಟಿಗೆ ಅವ್ರನ್ನೇ ಹಾಕ್ಬಿಟ್ಟು ಸ್ಪೆಷಲಿಸ್ಟ್ಗಳು ಆರಾಮಾಗಿ ಸ್ಪೆಷಲಿಸ್ಟ್ ಮಾಡ್ಕೊಂಡು ಹೋಗ್ಬೋದು. ಈಗ ತುರ್ತು ಚಿಕಿತ್ಸೆ ಏನು ಮಾಡಿಸ್ತಾರೆ ನಿಮಗೆ ಡಾಕ್ಟರ್ ನಿರಂಜನ್ ಸರ್? ಈ ತುರ್ತು ಚಿಕಿತ್ಸೆ CM ಹೋಗಿ ಏನು ಮಾಡೋದು? ಸರ್ಕಾರಿ ಹಂತದಲ್ಲಿ ಆಗಬೇಕು. ಸ್ಟೇಟಲ್ಲಿ ತೊಗೊಂಡಿದ್ದಾರೆ ಸರ್. ಪ್ರತಿ ವಾರ ಅಂದರೆ ಇದು ಸ್ಟೇಟ್ ಇಶ್ಯೂ, ನಾಟ್ ಓನ್ಲಿ ಪ್ರಾಬ್ಲಮ್ ಇನ್ ಚನ್ನಪಟ್ಟಣ, ಇದು ಥ್ರೂಔಟ್ ಸ್ಟೇಟಲ್ಲೇ ಪ್ರಾಬ್ಲಮ್ ಇದೆ. ಸೊ ತುಂಬಕ್ಕೆ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲಿ ಅಪ್ರೂವಲ್ ಸಡನ್ನಾಗಿ ಹಾಗಾಗಿ ವಾರ್ಡ್ಗಳು ಇಲ್ಲಿ ಮೇಲೆ ಶಿಫ್ಟ್ ಆದಮೇಲೆ ಸರ್, ICU ಆದಮೇಲೆ 2 ವಾರ್ಡಿಗೆ ಬಿಟ್ಕೊಟ್ಟಿದ್ದಾರೆ ಸರ್. 2 ಮೊದಲು ಜಾಸ್ತಿ ಈಗ ಒಂದೊಂದ್ಸಲ ಪೇಷಂಟ್ ಜಾಸ್ತಿ ಆಗ್ಬಿಡ್ತಾರೆ ಈ ಸೀಸನಿಗೆ ಸರ್. ಅವಾಗ ಬೆಡ್ಗಳಿಲ್ಲ ಸರ್. ಬೆಡ್ಗಳಿಲ್ವಾ? ಇದು ಜಾಗ ಇಲ್ಲ. ಯಾಕೆಂದರೆ ಈ ವಾರ್ಡ್ ಜನರಲ್ ವಾರ್ಡ್ ಆಗಿತ್ತು ಸರ್. ಮಾತಾಡ್ಬೇಕಾ? ಬನ್ನಿ. ಅದು ನಮ್ಮ ನೀಲ್ಕಂಡಳ್ಳಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಸ್ಪಿಟ್ಲ್ ಅಲ್ಲೇ 8 ತಿಂಗಳು ಸಬ್ಸೆಂಟ್ ಹೇಳಿದ್ದಾರೆ ಸರ್. ಸುತ್ತಮುತ್ತ ಹತ್ತಳ್ಳಿಗೂ ಅನುಕೂಲ. ಯಾವ ಹತ್ತಳ್ಳಿ? ನೀರ್ಕಂಠಳ್ಳಿ ಚನ್ನಪಟ್ಟಣ ಟೌನ್ ಇರೋದು. ನೀರ್ಕಂಠಳ್ಳಿ ಸರ್ 3-4 ಈಗ ನಾವು ಸಂತೆಮಗನಹಳ್ಳಿಗೆ ಹೋಗ್ತೀವಿ ಸರ್. ಇಲ್ಲೇ ಬನ್ನಿ. ದೂರ ಆಗುತ್ತೆ ಸರ್, ವೆಹಿಕಲ್ಗಳು ವ್ಯವಸ್ಥೆ ಇಲ್ಲಾಂದರೆ ಮಸಿಗೋಡು ಒಂದು ದೊಡ್ಡ ಅರ್ಕೆರೆ ಮಾಡಿದ್ದು. ನಮ್ಮ ಕ್ಲಿನಿಕ್ ಇದ್ರಲ್ಲ ಅದೇ ಹೇಳಿದ್ರು ಪಡ್ಸೋಣ. ಅದೇ ಈಗ ಈ ಒಂದಷ್ಟು ಸಮಸ್ಯೆಗಳನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಜನಸಂಖ್ಯೆಗೆ ಆಧಾರದ ಮೇಲೆ ನಾವು ಈಗ ಆಸ್ಪತ್ರೆನ ಉನ್ನತೀಕರಣ ಮಾಡಬೇಕು. ಭಾಳ ವರ್ಷಗಳ ಹಿಂದೆ ಒಂದು 15-20 ವರ್ಷ ಇದ್ದಂಥ ಜನಸಂಖ್ಯೆಗೂ ಇವತ್ತಿಗೂ ಭಾಳ ವ್ಯತ್ಯಾಸ ಆಗಿದೆ. ಮತ್ತು ಆಧುನಿಕ ಸೌಲಭ್ಯಗಳು ಎಲ್ಲ ಫೆಸಿಲಿಟಿನ ಸರ್ಕಾರ ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಇದೆ ಅಂತ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಜಗದೀಶ್ ಹೇಳ್ತಾ ಇದ್ದಾರೆ.
ಈಗ ಅದು ಒಂದು ನಾವು ಯೋಚನೆ ಮಾಡಬೇಕಾದಂಥ ಸೀರಿಯಸ್ ಇಶ್ಯೂ. ಚನ್ನಪಟ್ಟಣಕ್ಕೆ ಒಂದು 10 ಎಕರೆ ಜಾಗ ಆದರೆ, ಒಂದು 8-10 ಎಕರೆ ಜಾಗ ಆದರೆ ಇಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮತ್ತು ಜನರಲ್ ಆಸ್ಪತ್ರೆ ಇದೆರಡೂ ಒಟ್ಟೊಟ್ಟಿಗೆ ಮಾಡಿದ್ರೆ ಒಂದು ಹಾಸ್ಪಿಟ್ಲು ಕಾಂಪ್ಲೆಕ್ಸ್ ಆಗ್ತೈತೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು. ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಜಾಗ ತೊಗೋಬೇಕು. ಒಂದು ವೆಟರ್ನರಿಯಲ್ಲಿ ಮೂವ್ ಮಾಡಿದ್ದೆ ಹಿಂದೆ ನಿಜ ಅದು. ಮತ್ತು ನಮ್ಮ ಕರಕುಶಲ ಕೈಗಾರಿಕೆದು ಅದೀಗ ನಿಂತೋಗಿದೆ, ಸಿಕ್ಕಾಗಿದೆ ಯೂನಿಟ್ಟು. ಅಲ್ಲಿ ಯಾರೂ ಸ್ಟಾಫ್ ಇಲ್ಲ, ಗೌರ್ಮೆಂಟ್ ಅಧಿಕಾರಿಗಳು ಯಾರೂ ಇಲ್ಲ. ಇದೆರಡು ಸಿಕ್ಕಿದ್ರೆ ಇಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲು ಮಾಡ್ಬೋದು. ಎಲ್ಲಿ ಸಿಟಿ ಮಧ್ಯೆ ಇರಬೇಕಲ್ಲಣ್ಣ ಹಾಸ್ಪಿಟ್ಲು. ಸಿಟಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ಹಿಂದಿಂದೇನೋ ಕಾರ್ ಅದೇ, ಸ್ಕೂಟ್ರ್ ಅದೇ, ಎಲ್ಲ ಹೊಟ್ಟೋಯ್ತೀಯ. ಈಗ ಜನಸಾಮಾನ್ಯರು ಬಸ್ ಇಳಿದು ನಡ್ಕೊಂಬರ್ಬೇಕು. ಇದಾಗ್ಬೋದು. ಅಥವಾ ನಿನಗೇನಾರ ನಮ್ಮ ಹುಡುಗ ಒಂದು ಹೇಳ್ದ, ಈಗ ನಮ್ಮದು ಗೂಡೂರು ಮಾರ್ಕೆಟ್ಗಳು ಅಲ್ಲಿ ಶಿಫ್ಟ್ ಆದರೆ ಅದು 2 ಜಾಗನೂ ಸೇರಿ ಒಂದು ಒಳ್ಳೆ ಹಾಸ್ಪಿಟ್ಲು ಮಾಡ್ಬೋದು. ಚೆನ್ನಾಗಿದೆ ಸರ್ ಜಾಗ, ಇದಕ್ಕೇನಾದರೂ ಪ್ರಯತ್ನ ಮಾಡ್ತಾರೆ ಕರಕುಶಲ ಮತ್ತು ಸಭೆನ ಕಮ್ಮಿ ಮಾಡ್ತಾರೆ. ಅದೇ ಅಲ್ಲಿ ಹೋದ್ರೆ ಇಲ್ಲಿ ಅನುಕೂಲ ಆಗುತ್ತೆ. ಅದು ಬೇರೆ ಸಬ್ಜೆಕ್ಟ್ ಬಿಡು. ಹಾಂ, ಈಗ ನಿಮ್ಮ ಚಿಂತನೆ ಏನಲ್ಲ ಸರ್, ಇದು ಒಂದೇ ಸೂರಿನಡಿ ಎಲ್ಲ ಬರ್ತವೆ. ಇದು ಒಳ್ಳೆ ಜಾಗ, ಇದೆ ಸರ್. ಪ್ರಯತ್ನ ಪಡಿ. ಇದು ಆಗದಿರೋಕ್ಕೆ ಅದು ಮಾಡೋ ಅವಶ್ಯಕತೆ ಇಲ್ಲ. ಸರಿ ಇದೆ ರಮೇಶ್. ಅದೊಂದು ಆಗಬೇಕು. ಮತ್ತು ಇರ್ತಕ್ಕಂಥ ಫೆಸಿಲಿಟಿನಲ್ಲಿ ಡಾಕ್ಟ್ರುಗಳು 3 ಜನ ರೆಗ್ಯುಲರ್ ಡಾಕ್ಟ್ರುಗಳು ಕೊರತೆ ಇದೆ. ಅದನ್ನು ತುಂಬಿದ್ರೆ ಸ್ಪೆಷಲಿಸ್ಟ್ಗಳಿಗೆ ನಮಗೆ ಅವ್ರಿಗೆ ಒತ್ತಡ ಕಡಿಮೆ ಆಗುತ್ತೆ. ಅವರು ಆ ಸ್ಪೆಷಲೈಸೇಷನ್ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಗ್ತದೆ. ಅದೊಂದು ಡಾಕ್ಟ್ರು ಇದೆಲ್ಲ ಈಗ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿ ನಿರಂಜನ್ ಹೇಳ್ತಾ ಇದ್ದಾರೆ, ಅದೆಲ್ಲ ಫಿಲಪ್ ಮಾಡ್ತೀವಿ ಅಂತ. ಏನಾಗಿದೆ ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋರು ಯಾರೂ ಇಲ್ಲದೇ ಇದ್ದರಿಂದ ಇಲ್ಲಿಯ ಹಳೆಯ ಶಾಸಕರು 7 ವರ್ಷದಲ್ಲಿ ಯಾವ ಥರ ಬಂದಿದ್ರಾ, ಸಮಿತಿನೂ ಆಗಲಿಲ್ಲ. ಹಂಗಾಗಿ ಹಾಸ್ಪಿಟ್ಲಲ್ಲಿ ಜವಾಬ್ದಾರಿ ಯಾರೂ ನೋಡ್ಕೊಳ್ಳೋಕೆ ಆಗಲಿಲ್ಲ. 6 ವರ್ಷದಿಂದ ಅವ್ರು ಬಂದು ಜವಾಬ್ದಾರಿ ಒಂದು ಸಾರಿ ವಿಸಿಟ್ ಕೊಟ್ಟಿದ್ದೆ, ತಿಂಗಳಿಗೆ ಒಂದು ಸತಿ. ಎಲ್ಲರೂ ಆಗ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋರು. ಸಣ್ಣ ಪುಟ್ಟ ಅವರು ನಮ್ಮ ಗಮನಕ್ಕೆ ತಗೊಂಬರೋರು ಸಮಸ್ಯೆಗಳ ಬಗ್ಗೆ. ಶಾಸಕರ ಉದಾಸೀನತೆ ಇವತ್ತು ಈ ಒಂದು ಪರಿಸ್ಥಿತಿಗೆ ಹಾಸ್ಪಿಟ್ಲಿಗೆ ಬಂದಿದೆ, ಮಾಜಿ ಶಾಸಕರು. ಹಂಗಾಗಿ ನೋಡೋಣ, ಇವತ್ತಿಂದ ಆಚೆ ಇನ್ನೂ ಆ್ಯಕ್ಟಿವ್ ಆಗಿರ್ತೀವಿ. ಇನ್ನು 15 ದಿವಸದಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಮಾಡ್ತಾಯಿದ್ದೀವಿ. ಸಮಿತಿ ಆದಮೇಲೆ ಸಮಿತಿ ಜವಾಬ್ದಾರಿಯಿಂದ ಇದೆಲ್ಲ ಆಗುವವುಗಳು ನಮ್ಮ ಗಮನಕ್ಕೆ ತಗೊಂಬರ್ತಾರೆ. ಇವರು ವೈದ್ಯ ಅಧಿಕಾರಿಗಳು ನಮ್ಮ ಏನು ವಿಚಾರ ಈ ಹಾಸ್ಪಿಟ್ಲದೆಲ್ಲ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತರ್ತಾರೆ. ಅವರು ತಾಲೂಕು ಹಾಸ್ಪಿಟ್ಲ್ಗಳ ಬಗ್ಗೆ ಡಾಕ್ಟರ್ ರಾಜು ಅವರು ಅನುಭವ ಇದೆ, ಅವ್ರಿಗೆ ತಾಲೂಕಲ್ಲಿ ಏನಾಗಬೇಕು ಅವರು ನನಗೇನು ಗಮನ ತರ್ತಾರೆ, ನಾನು ಅವ್ರಿಗೆ ಡಾಕ್ಟ್ರ್ ಫಿಲ್ ಮಾಡಿಕೊಳಿಸೋ ಕೆಲಸ ಮಾಡ್ತೀನಿ. ನಿಮ್ಮನ್ಸ್ ಡಾಕ್ಟರ್ ಯಾರಾದರೂ ಒಂದು ವಾರಕ್ಕೆ ಒಂದು ಸರಿ 2 ಸರಿ ಬರುವ 4ನೇ ಮಂಗಳವಾರ ಬರ್ತಾ ಇದೆ. 4ನೇ ಮಂಗಳವಾರ ಬರ್ತಾರೆ. ಹಾಕಿದ್ದೀವಿ ಸರ್. ಇದಕ್ಕೆ ಅಲ್ಲೇ ಹೋಗ್ಬೇಕು. ಟ್ಯಾಬ್ಲೆಟ್ ಸಿಗುದೇ ಇಲ್ಲ ಸರ್. ಇಲ್ಲ ಇದೆ. ಡಾಕ್ಟರ್ ಆದರ್ಶ್ ಅಂತ ಪ್ರತಿ 4ನೇ ಮಂಗಳವಾರ ಬೆಳಿಗ್ಗೆ 9ರಿಂದ 2 ಗಂಟೆವರೆಗೆ ಇಲ್ಲಿ. ಪ್ರತಿ ಮಂಗಳವಾರ 4ನೇ ಮಂಗಳವಾರ ಸರ್ ನೈಟ್ ಹೆರಿಗೆ ಆದರೆ ಹಿಂಸೆ ಆಗುತ್ತೆ. ಹೆರಿಗೆಯನ್ನು ನೈಟ್ ಬರ್ತಾರಲ್ಲ, ಬಂದಾಗ ಒಂದು ಲೇಡಿ ಡಾಕ್ಟ್ರು ಮತ್ತು ಅನಸ್ತೆಸಿಯಾ ಇಬ್ಬರು ಇರಬೇಕು. ಪ್ರಾಬ್ಲಮ್ ಇದೆ. ಈಗ ಮಂಡ್ಯಕ್ಕೆ ಹೋಗೋದೆಲ್ಲ ತಪ್ಪಿದೆ. ನಮ್ಮ ಹಾಸ್ಪಿಟ್ಲ್, ಈ ಹಾಸ್ಪಿಟ್ಲಿಂದ ಮಂಡ್ಯಕ್ಕೆ ಹೋಗಿ ತಪ್ಪು ಮಾಡ್ತಾಯಿದ್ದಾರೆ ಡಾಕ್ಟ್ರು, ಇಷ್ಟಪಡ್ತಾರೆ. ಆದ್ರೂ ನೈಟ್ ಇರಬೇಕು ಒಬ್ಬ ಅನಸ್ತೆಸಿಯಾ ಮತ್ತು ಲೇಡಿ ಡಾಕ್ಟ್ರು. ಆಯಿತು, ಈಗ ಮುಂದುವರೆದಿಂದ ದಯವಿಟ್ಟು ಸರಿ ಮಾಡ್ಕೊಂಡು ಹೋಗೋಣ. ಹಾಂ, ಧನ್ಯವಾದಗಳು. ಇನ್ನೊಂದೇ ಜನ ತಗೊಂಡೋಗ್ಬಿಡಿ. ಈಗ ತಗೋತೀವಮ್ಮ. ಈಗ ಹಾವು ಕಡ್ದವ್ರಿಗೆ ಇಲ್ಲಿ ಔಷಧಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಮೊನ್ನೆ 12ನೇ ತಾರೀಕು 1 ಗಂಟೆ ಬದುಕಿಲ್ಲ. 13ನೇ ತಾರೀಕು ಬೋಟಲ್ ದಿನ ನಾವು ಏನಾರು ಒಂದು ಮಾಡಬೇಕಾಗಿಲ್ಲ, ಅದು ಇಮಿಡಿಯೇಟಾಗಿ ಮಾಡಿಸ್ಕೊಡಿ. ಒಂದು 2-3 ದಿನದಲ್ಲಿ ಚನ್ನಪಟ್ಟಣದಲ್ಲಿ ಇನ್ನು ಹಾಸ್ಪಿಟ್ಲಲ್ಲಿ ಉತ್ತಮ ಗುಣಮಟ್ಟದಂಥ
ಟ್ರೀಟ್ಮೆಂಟ್ ಸಿಗೋದಕ್ಕೆ ಇವತ್ತು ಮೀಟಿಂಗನ್ನು ನಡೆಸಿರುವಂಥದ್ದು. ಇನ್ನು ನಾನು ಕೂಡ ಸರ್ವೆಗೆ ಬಂದಾಗ ಅನೇಕ ಜನರು ಕೂಡ ಇಲ್ಲಿ ಕಂಪ್ಲೇಂಟನ್ನು ಮಾಡಿದರು. ಸರ್ ಹಾಸ್ಪಿಟ್ಲ್ಗಳಲ್ಲಿ ಅಧೋಗತಿ ಆಗಿದೆ ಸರ್, ಸರಿಯಾಗಿ ಮುಟ್ಟೆ ನೋಡಲ್ಲ, ನನಗೆ ಟ್ರೀಟ್ಮೆಂಟ್ ಕೊಡಲ್ಲ, ಟ್ರೀಟ್ಮೆಂಟ್ ಸಿಗಲ್ಲ ಅನ್ನೋಂಥದ್ದು. ಬಟ್ ಅದೆಲ್ಲವೂ ಕೂಡ ಇವಾಗಲೇ ಎಂಡ್ ಆಗಬೇಕು. ಇನ್ನು ಮೇಲೆ ಎಷ್ಟು ಜನ ಡಾಕ್ಟ್ರುಗಳು ಬೇಕು, ಎಲ್ಲೆಲ್ಲಿಗೆ ಹಾಕಿಸ್ಬೇಕು, ಎಲ್ಲೆಲ್ಲಿಗೆ ಕರೆಸ್ಬೇಕು, ಇದೆಲ್ಲವೂ ಕೂಡ ಮಾತಾಡಿ ಇವತ್ತು ಮೀಟಿಂಗಲ್ಲಿ ಡಾಕ್ಟರ್ಗಳನ್ನು ಕೂಡ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಸೊ ಇನ್ನು ಮೇಲೆ ಪ್ರತಿಯೊಬ್ಬರು ಕೂಡ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ತಾಲೂಕು ಏನು ಸಾರ್ವಜನಿಕ ಆಸ್ಪತ್ರೆ ಚನ್ನಪಟ್ಟಣ ಇದೆ, ಸೊ ಅದು ಕ್ಲೀನ್ ಆಗಬೇಕು ಅಂತಲೂ ಕೂಡ ಹೇಳಿರುವಂಥದ್ದು. ಇನ್ನು ವರ್ಕರ್ಸ್ ಆಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಪಿ ಎಚ್ ಸಿ ಸೆಂಟರ್ಗಳಲ್ಲಿ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು, ಎಲ್ಲ ಡಾಕ್ಟರ್ಗಳು ಸರಿಯಾಗಿರಬೇಕು, ಸರಿಯಾದ ಟ್ರೀಟ್ಮೆಂಟಾಗಿ ಕೊಡಬೇಕು ಅನ್ನೋಂಥದ್ದು ಕೂಡ ಅವ್ರು ಹೇಳ್ತಿರುವಂಥದ್ದು. ಅನೇಕ ಕಂಪ್ಲೇಂಟ್ ಜೊತೆ ಇದು ಕೂಡ ಒಂದು ಮುಖ್ಯವಾದ ಕಂಪ್ಲೇಂಟ್ ಇದಾಗಿತ್ತು. ಈ ನಿಟ್ಟಿನಲ್ಲಿ ನಾವು ಕೂಡ ಪದೇ ಪದೇ ಗಮನ ಸೆಳೀತಾ ಇದ್ವಿ, ಡಾಕ್ಟರ್ಗಳು ಬೇಕು ಅನ್ನುವಂಥದ್ದು. ಇನ್ಮೇಲೆ ಇಲ್ಲೂ ಕೂಡ ಅಷ್ಟೇ, ನೀವು ಏನಾದರೂ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದರೆ ಇಲ್ಲಿ ಅಂತ ಏನಾದ್ರು ಲಂಚ ಗಿಂಚ ಕೇಳಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ, ಸೊ ಸಾಕ್ಷಿ ಸಮೇತ ಒಂದು ವಾಯ್ಸ್ ರೆಕಾರ್ಡೋ ಒಂದು ವಿಡಿಯೋ ರೆಕಾರ್ಡೋ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಯಾಕೆಂದರೆ ಪೇಷಂಟ್ಗಳು ಇಲ್ಲಿ ಬಂದಾಗ ಬೇರೆ ಕಡೆ ಹೋಗೋಷ್ಟರಲ್ಲಿ ಮತ್ತಷ್ಟು ಕಾಯಿಲೆಗಳು ಉಲ್ಬಣಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಏನಾದ್ರು ನಮಗೆ ಕಂಪ್ಲೇಂಟ್ ಮಾಡಬೇಕಂದ್ರೆ ದಯವಿಟ್ಟು ಒಂದು ಸಣ್ಣದಾಗಿ ಯಾವುದೋ ಒಂದು ರೆಕಾರ್ಡ್ ಅಂತೂ ತೆಗೆದುಕೊಳ್ಳಿ. ಇಲ್ಲ ಅಂದರೆ ನನ್ನ ನಂಬರ್ ಪ್ರತಿ ವಿಡಿಯೋದಲ್ಲಿರುತ್ತೆ, ಆ ನಂಬರ್ ತೊಗೊಂಡು ನಮ್ಗೆ ಕಾಲ್ ಮಾಡಿದ್ರೆ ನಾವು ಕೂಡ ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತೀವಿ. ನಿಮಗೆ ಟ್ರೀಟ್ಮೆಂಟ್ ಸಿಗೋ ಥರ ನಾವು ಕೂಡ ನೆರವಾಗ್ತೀವಿ.